ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸೇ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ ಡೆಫಿನೆಟ್ಲಿ ನಾನು ಕನ್ಸಿಡರ್ ಮಾಡ್ತೀನಿ. ಓಕೆ, ಸೊ ಆಲ್ರೆಡಿ ತಮ್ಮನೇಲಿ ಹೋಗಿರ್ತಾರೆ ಏನ್ರ ಬಗ್ಗೆ ಈ ಒಂದು ವಿಡಿಯೋ ಅಂತ. ಎಸ್, ನೀವು ಮನಸ್ಸಲ್ಲಿರೋ ಪರ್ಸನ್ ನಿಮ್ಮನ್ನ ಅಪ್ರೋಚ್ ಮಾಡ್ತಾರಾ? ಅದು ನಿಮ್ಮ ಎಕ್ಸ್ ಪಾರ್ಟ್ನರ್ ಆಗಿರ್ಬೋದು, ಅಥವಾ ಹೊಸ ಪರ್ಸನ್, ಒನ್ ಸೈಡೆಡ್ ಲವ್ ಆಗಿರ್ಬೋದು, ಅಥವಾ ಜಸ್ಟ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು. ನೀವು ಅವ್ರು ಮತ್ತೆ ಅಪ್ರೋಚ್ ಮಾಡ್ತಾರೆ ಮತ್ತೆ ಯಾವಾಗ ಮಾಡ್ಬೋದು ಅಂತ ಈ ಒಂದು ರೀಡಿಂಗ್ ಅಲ್ಲಿ ನಾವು ತಿಳ್ಕೊಳ್ಳೋಣ. ಓಕೆ, ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡ್ಬೋದು. ಆಲ್ರೈಟ್, ಆ್ಯಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡೋದಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಮೇನ್ ಆಗಿ ಈ ವಿಡಿಯೋದಲ್ಲಿ ಕರೆಂಟ್ ಎನರ್ಜಿನ ಚೆಕ್ ಮಾಡೋಣ. ಏನ್ ಬ್ಲಾಕ್ ಮಾಡ್ತಾ ಇದೆ ಅವ್ರಿಗೆ, ಪ್ರಾಬ್ಲಮ್ ಏನು ಅಂತ ನೋಡೋಣ. ಫಸ್ಟ್ ಸೈನ್ಸ್ ಅಂದ್ರೆ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೂ ಮುಂಚೆ ಯಾವ್ದಾದ್ರು ಸೈನ್ಸ್ ನ ನೀವು ನೋಡ್ತೀರಾ ಅಂದ್ರೆ ಏನದು, ಅವ್ರು ಯಾವ ತರ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂದ್ರೆ ಆನ್ಲೈನ್ ಅಲ್ಲ, ಕಾಲ್, ಮೆಸೇಜ್ ಏನಿರ್ಬೋದು ಅಂತ, ಅವ್ರು ಏನು ಹೇಳ್ತಾರೆ ಅಂತ ನೋಡೋಣ. ಆ್ಯಂಡ್ ಟೈಮ್ ಫ್ರೇಮ್, ಆ್ಯಂಡ್ ಫೈನಲಿ ನಿಮಗೆ ಅಡ್ವೈಸ್ ಏನಿದೆ ಅಂತ ನೋಡೋಣ. ಆಲ್ ರೈಟ್ ಗೈಸ್, ಎಲ್ಲ ವಿಡಿಯೋ ತರ ಈ ವಿಡಿಯೋದಲ್ಲಿ ನಿಮಗೆ 2 ಆಪ್ಷನ್ಸ್ ಬರುತ್ತೆ. ಆಲ್ ರೈಟ್, ಆಪ್ಷನ್ಸ್ನ ಇವಾಗ 2 ಆಪ್ಷನ್ಸ್ ನಿಮ್ಮ ಮುಂದೆ ಆಲ್ರೆಡಿ ಬಂದಿದೆ. ರೈಟ್, ಸೊ ಟೈಮ್ ತಗೊಳ್ಳಿ ಯಾವ ಒಂದು ಆಪ್ಷನ್ ಚೂಸ್ ಮಾಡಬೇಕು ಅಂತ. ಆ್ಯಂಡ್ ಪಾಸ್ ಮಾಡಿ, ಇನ್ ಕೇಸ್ ನಿಮಗೆ ಪಾಸ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಫೋಕಸ್ ಮಾಡಬೇಕು ಅನ್ಸಿದ್ರೆ ನಿಮ್ಮ ಇಂಟ್ಯೂಷನ್ನ ಯೂಸ್ ಮಾಡ್ಕೊಳ್ಳಿ. ಯಾವ ಒಂದು ಇಮೇಜ್ ನಿಮಗೆ ರಿಲೇಟ್ ಆಗ್ತಾ ಇದೆ ಜಾಸ್ತಿ ಅದನ್ನು ಚೂಸ್ ಮಾಡ್ಬೋದು. ಆ್ಯಂಡ್ ಎಸ್, ಆ್ಯಸ್ ಯೂಶುವಲ್ ಎಲ್ಲ ವಿಡಿಯೋ ಥರ ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಟೈಮ್ ಸ್ಟ್ಯಾಂಪ್ಸ್ ಇರುತ್ತೆ, ನೀವು ಡೈರೆಕ್ಟಾಗಿ ಹೋಗ್ಬೋದು. ಆಲ್ ರೈಟ್ ಗೈಸ್, ಸೊ ಎಸ್, ಇವಾಗ ಫಸ್ಟ್ ಆಪ್ಷನ್ ಅವ್ರಿಗೆ ನೋಡೋಣ. ಹಲೋ, ಯಾರೆಲ್ಲ ಫಸ್ಟ್ ಆಪ್ಷನ್ ಆರ್ ಫಸ್ಟ್ ಇಮೇಜ್ನ ಚೂಸ್ ಮಾಡಿದ್ರಿ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ನಿಮಗೆ ಏನೆಲ್ಲ ಮೆಸೇಜಸ್ ಇದೆ ಅಂತ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೈಮ್ ಮಾಡ್ಕೋಬೇಕನ್ಸಿದೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಓಕೆ ಗೈಸ್, ಫಸ್ಟ್ ಈಸ್ ಫಸ್ಟ್, ನಾನೆಲ್ಲ ರೀಡಿಂಗ್ ಸ್ಟಾರ್ಟ್ ಮಾಡೋದು ಕರೆಂಟ್ ಎನರ್ಜೀಸ್ ಚೆಕ್ ಮಾಡಿದ್ಮೇಲೆ. ಸೊ ಲೆಟ್ಸ್ ಚೆಕ್. ವಾವ್, ಲುಕ್ ಎಟ್ ದ ಕರೆಂಟ್ ಎನರ್ಜಿ, ಇಟ್ಸ್ ಟೆಂಪರೆನ್ಸ್. ಸೊ ಯಾರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ, ಈ ಪರ್ಸನ್ ತುಂಬಾನೇ ಒಂದು ಫುಲ್ ಆಫ್ ಪೇಷನ್ಸ್ ಅಂತಾರಲ್ವ ಒಬ್ಬೊಬ್ರನ್ನ, ಫುಲ್ ಆಫ್ ಕಾಮ್ ಆ್ಯಂಡ್ ಕಂಪೋಸ್ಡ್ ಥರ ಪರ್ಸನ್ ಇವರು. ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದ್ರೂ, ಏನೇ ಮನಸ್ತಾಪಗಳಾದ್ರೂ ಇವಾಗ ಒಂದು ಬ್ರೇಕ್ ತಗೊಂಡಿದ್ದಾರೆ ಅಂದ್ರೆ ದೇರ್ ಈಸ್ ಅ ಹ್ಯೂಜ್ ರೀಸನ್. ಅಂದ್ರೆ ದೇರ್ ಇಸ್ ಅ ಬಿಗ್ ರೀಸನ್. ಮೇ ಬಿ ಅವರಿಗೆ ನಿಜವಾಗ್ಲೂ ಹರ್ಟ್ ಆಗಿದೆ, ಮೇ ಬಿ ಅವ್ರಿಗೆ ಜೆನ್ಯೂನ್ ಆಗಿ ನಿಮ್ಮಲ್ಲಿ ಒಂದು ಸ್ವಲ್ಪ ಚೇಂಜಸ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅಥವಾ ಮೇ ಬಿ ಅವ್ರಿಗೆ ಜೆನ್ಯೂನ್ಲಿ ಫೀಲ್ ಆಗಿದೆ. ಇನ್ ಕೇಸ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇರೋರಿಗೆ ಜೆನ್ಯೂನ್ ಆಗಿ ಅವ್ರಿಗೆ ಫೀಲ್ ಆಗಿದೆ, ಲೈಕ್ ನಿಮ್ಮ ಕಡೆಯಿಂದ ಅವ್ರಿಗೇನೋ ಹರ್ಟ್ ಆಗಿರೋದು, ನೀವು ಹೇಳಿದ ಮಾತುಗಳಾಗಿರ್ಬೋದು, ಆಡಿದ ರೀತಿಗಳಾಗಿರ್ಬೋದು, ಅವ್ರಿಗೇನೋ ಒಂದು ಸಮಥಿಂಗ್ ಇಸ್ ರಾಂಗ್ ಅಂತ ಫೀಲ್ ಆಗಿದೆ ಅವರಿಗೆ ಜೆನ್ಯೂನ್ ಆಗಿ. ಮೇ ಬಿ ಅವ್ರಿಗೆ ಒನ್ ಥಿಂಗ್ ಈಸ್ ಈ ಸೆಪರೇಷನ್ ಅಲ್ಲಿ ಅರ್ಥ ಮಾಡಿಸ್ಬೇಕು ನಿಮಗೆ, ಅಥವಾ ಅವ್ರು ಅರ್ಥ ಮಾಡ್ಕೋಬೇಕು ಇಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ. ಈ ಪ್ರಾಬ್ಲಮ್ ಮತ್ತೆ ನೆಕ್ಸ್ಟ್ ಕಂಟಿನ್ಯೂ ಹಾಕೊಂಡು ಹೋಗೋದಕ್ಕೆ ಇಷ್ಟ ಇಲ್ಲ. ಫಾರ್ ಅನ್ ಎಕ್ಸಾಂಪಲ್, ಓಕೆ ಸರಿ ಆಗುತ್ತೆ ಅನ್ಕೊಳ್ಳಿ ಜಗಳ, ಜಸ್ಟ್ ಅ ಮಿನಿಟ್ ಗಾಯ್ಸ್. ಓಕೆ, ಸೊ ಎಲ್ಲಿದ್ವಿ ನಾವು? ಒನ್ ಥಿಂಗ್ ಇಸ್ ಫಾರ್ ಶೋರ್, ಅವ್ರು ವಾಪಸ್ ಏನೋ ಬರ್ಬೋದು, ಬಟ್ ಮತ್ತೆ ಅದೇ ಜಗಳ, ಅದೇ ಕಾನ್ವರ್ಸೇಷನ್ ಮತ್ತೆ ರಿಪೀಟ್ ಆಗೋದು ಇಷ್ಟ ಇಲ್ಲ. ಮೇ ಬಿ ಅವ್ರಿಗೆ ಅವ್ರ ಸೈಡಿಂದ ತಪ್ಪಾಗಿದ್ರೆ ಪ್ರಾಪರ್ ಆಗಿ ಅದನ್ನ ಸರಿ ಮಾಡ್ಕೊಂಡು ಮುಂದೆ ಹೋಗೋದಕ್ಕೆ ಇಷ್ಟಪಡ್ತಾರೆ, ಅಥವಾ ನಿಮ್ ಸೈಡಿಂದ ಏನಾದ್ರು ತಪ್ಪಾಗಿದೆ ಅನ್ಸಿದ್ರೆ ನೀವ್ ಅದನ್ನ ಸರಿ ಮಾಡ್ಕೊಂಡು ಮುಂದೆ ಹೋಗ್ಬೇಕು. ಅದೇ ಪ್ರಾಬ್ಲಮ್, ಅದೇ ಮಿಸ್ಟೇಕ್ಸ್ ಮತ್ತೆ ಕ್ಯಾರಿ ಆನ್ ಫಾರ್ವರ್ಡ್ ಆಗೋದು ಇಷ್ಟ ಇಲ್ಲ. ಸೊ ಒನ್ ಥಿಂಗ್ ಇಸ್ ಫಾರ್ ಶೋರ್, ಈ ಕನೆಕ್ಷನ್ ಬಗ್ಗೆ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ತುಂಬಾ ಸೀರಿಯಸ್ ಆಗಿದ್ದಾರೆ ಅವರು, ವಿತೌಟ್ ಎನಿ ಡೌಟ್. ನಿಮಗೆ ಆ್ಯಂಡ್ ನಿಮ್ಮ ಎಮೋಷನ್ಸ್ಗೆ, ನಿಮ್ಮ ಫೀಲಿಂಗ್ಸಿಗೆ ನಿಜವಾಗ್ಲೂ ಒಂದು ವೆರಿ ವೆರಿ ಡೀಪ್ ವ್ಯಾಲ್ಯೂ, ಡೀಪ್ ಕನ್ಸರ್ನ್ ಕೊಡ್ತಾರೆ. ಆ್ಯಂಡ್
ನಿಮಗೆ ಯಾವುದೇ ರೀತಿಯಾಗಿನೂ ಹರ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ. ಆ್ಯಂಡ್ ಟೆಂಪರೆನ್ಸ್ ಬಂತು ಅಂದರೆ ಇಟ್ಸ್ ಅನ್ ಇಂಡಿಕೇಶನ್ ಆಫ್ ರಿಕಾನ್ಸಿಲಿಯೇಷನ್. ಸೊ ಡೆಫಿನೆಟ್ಲಿ ಯಾರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ ಗೈಸ್, ವಾಪಸ್ ಬರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ವಾಪಸ್ ಸರಿ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇನ್ ಕೇಸ್ ನಿಮ್ಮ ಎಕ್ಸ್ ಪಾರ್ಟ್ನರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಪಾಸ್ಟ್ನೆಲ್ಲ ಸರಿ ಮಾಡಿಕೊಂಡು ಫ್ಯೂಚರ್ ಬೆಟರ್ ಆಗಿ ಕಂಟಿನ್ಯೂ ಮಾಡೋದಕ್ಕೆ ಅಥವಾ ಒಂದು ಸ್ಟಾರ್ಟ್ ಓವರ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಜೊತೆ ಈ ತರ ಯೋಚನೆ ಮಾಡ್ತಾ ಇದ್ದಾರೆ ಇವರು. ಸೊ ಕರೆಂಟ್ ಎನರ್ಜಿ ಲುಕ್ಸ್ ಗ್ರೇಟ್. ಇನ್ ಕೇಸ್ ರೀಸೆಂಟ್ ಆಗಿ ಮೀಟ್ ಆಗಿದ್ದೀರಾ ಅಂದ್ರೆ ಒನ್ ಸೈಡ್ ಆಗಿತ್ತು ಅಂದ್ರೆ ಡೆಫಿನೆಟ್ಲಿ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಇವ್ರು ಕೂಡ ನಿಮ್ಮಿಂದ ಒಂದು ಈಕ್ವಲ್ ಅಟೆನ್ಷನ್ ನ ಕ್ರೇವ್ ಮಾಡ್ತಾ ಇದ್ದಾರೆ. ಒಂದು ಬೆಟರ್ ವೇಯಲ್ಲಿ ನಿಮ್ ಜೊತೆ ಕನೆಕ್ಟ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಒಂದು ಬೆಟರ್ ಫ್ಯೂಚರ್ ಈ ತರ ಎಲ್ಲ ನೋಡ್ತಾ ಇದ್ದಾರೆ. ಬಿಕಾಸ್ ಅವ್ರಿಗೆ ಒನ್ ಥಿಂಗ್ ಇಸ್ ಫಾರ್ ಶೋರ್, ಎಮೋಷನಲಿ ನೀವಿಬ್ರು ಕಂಪ್ಯಾಟಬಲ್ ಆಗ್ತೀರಾ ಅನ್ನೋ ಒಂದು ಹೋಪ್ಸ್ ಬಂದ್ಬಿಟ್ಟಿದೆ ಅವರಿಗೆ. ಓಕೆ, ಸೊ ಲೆಟ್ಸ್ ಚೆಕ್. ಇನ್ನು ನಿಮಗೆ ನೆಕ್ಸ್ಟ್ ಮೆಸೇಜಸ್ ನೋಡೋಣ ಗ್ರೂಪ್ 1 ಅವರಿಗೆ. ದೇರ್ ಈಸ್ 3 of Wands, ಡೆಫಿನೆಟ್ಲಿ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್. ತುಂಬಾ ಜನ ಏನ್ ಈ ವಿಡಿಯೋ ನೋಡ್ತಾ ಇದ್ದೀರಾ ಗೈಸ್, ಡೆಫಿನೆಟ್ಲಿ ನಿಮ್ಮಿಬ್ರು ಮಧ್ಯೆ ಪ್ರಾಬ್ಲಮ್ ಆಗ್ತಾ ಇರೋದು ಡಿಸ್ಟೆನ್ಸ್. ಸೊ 3 of Wands ಬಂದಾಗೆಲ್ಲ ಮೇನ್ ಆಗಿ ನಾವು ಲವ್ ವಿಚಾರದಲ್ಲಿ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ನ ಇದು ಇಂಡಿಕೇಟ್ ಮಾಡುತ್ತೆ. ಮೇ ಬಿ ತುಂಬಾ ಡೇಸ್ ಆಗಿದೆ ಮೀಟ್ ಆಗಿ, ತುಂಬಾ ಡೇಸ್ ಅನ್ನೋದಕ್ಕಿಂತ ತುಂಬಾ ವೀಕ್ಸ್ ಅಥವಾ ತುಂಬಾ ಮಂತ್ಸ್ಗಳೇ ಆಗಿದೆ ಅನ್ಸುತ್ತೆ ಇಬ್ರು ಮೀಟ್ ಆಗ್ಬಿಟ್ಟು, ಅಥವಾ ಇಬ್ರು ಒಬ್ರಿಗೊಬ್ರು ಮಾತಾಡ್ಬಿಟ್ಟು ಪ್ರಾಪರ್ ಆಗಿ, ಅಥವಾ ಒಬ್ರು ಕನೆಕ್ಟ್ ಆಗ್ಬಿಟ್ಟು. ಲೈಕ್ ಇದು ತುಂಬಾನೇ ಮಂತ್ಸ್ ಆಗಿದೆ ನೀವು ಕನೆಕ್ಟ್ ಆಗ್ಬಿಟ್ಟು. ಸೊ ಮೇನ್ ಆಗಿ ತುಂಬಾ ಜನ ಲಾಂಗ್ ಡಿಸ್ಟೆನ್ಸ್ ಕನೆಕ್ಷನ್ ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಇಲ್ಲಿ ನೋಡ್ಬೋದು ಈ ಪರ್ಸನ್ ದೂರದಲ್ಲಿ ನೋಡ್ತಾ ಇರೋದು, ದೂರದಲ್ಲಿ ಅಬ್ಸರ್ವ್ ಮಾಡ್ತಾ ಇರೋದು. ದಿಸ್ ಇಸ್ ಯು ಅಥವಾ ನಿಮ್ಮ ಪಾರ್ಟ್ನರ್ ಲುಕಿಂಗ್ ಫಾರ್ವರ್ಡ್. ಅಂದ್ರೆ ಮೇ ಬಿ ನೀವು ಏನಾದ್ರು ಎಫರ್ಟ್ ಹಾಕ್ಲಿ, ನೀವು ಫಸ್ಟ್ ಇನಿಷಿಯೇಟ್ ತಗೊಂಡ್ಲಿ ಅಂತ ಅವ್ರು ವೇಟ್ ಮಾಡ್ತಾ ಇದ್ದಾರೆ. ಒಂದ್ ಕಡೆಯಿಂದ ನೀವು ಅವ್ರು ಫಸ್ಟ್ ಇನಿಷಿಯೇಟ್ ತಗೊಂಡ್ಲಿ, ಅವ್ರ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡ್ಲಿ, ಅವ್ರು ಕನೆಕ್ಟ್ ಆಗೋದಕ್ಕೆ ಫಸ್ಟ್ ಹೆಜ್ಜೆ ಇಡ್ಲಿ, ಈ ತರ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ದ ಥಿಂಗ್ ಈಸ್, ಇಬ್ರು ವೇಟ್ ಮಾಡ್ತಾ ಇದ್ದೀರಾ, ಇಬ್ರು ಒಬ್ರಿಗೊಬ್ರು ಕನೆಕ್ಟ್ ಆಗೋಣ ಅಂತ ವೇಟ್ ಮಾಡ್ತಾ ಇದ್ದೀರಾ. ಬಟ್ ಯಾರು ಇಲ್ಲಿ ಆ ಒಂದು ಫಸ್ಟ್ ಸ್ಟೆಪ್, ಇನಿಷಿಯಲ್ ಸ್ಟೆಪ್ ಅನ್ನೋದನ್ನ ತಗೊಂತಾ ಇಲ್ಲ ಮೇನ್ ಆಗಿ ಅಂತ ನೋಡ್ತಾ ಇದೀನಿ. ಜಸ್ಟ್ ಅ ಮಿನಿಟ್ ಗೈಸ್. ಸೊ ದಿಸ್ ಇಸ್ ದ ಓನ್ಲಿ ಥಿಂಗ್, ಯಾರು ಇಲ್ಲಿ ಇನಿಷಿಯೇಟ್ ತಗೊಂತಾ ಇಲ್ಲ, ಅದು ಮೇನ್ ಆಗಿ ಮ್ಯಾಟರ್ ಆಗ್ತಾ ಇದೆ. ಮೇ ಬಿ ಈಗೋ ಇಶ್ಯೂಸ್ ಇರ್ಬೋದು, ಅಥವಾ ತುಂಬಾನೇ ಸಮಯ ಆಗಿದೆ, ನಾನು ಯಾಕೆ ಎಫರ್ಟ್ ಹಾಕಬೇಕು ಅನ್ನೋ ಒಂದು ಥಾಟ್, ಇದೆಲ್ಲ ಮೇನ್ ಆಗಿದೆ. ಆಲ್ ರೈಟ್, ಸೊ ಲೆಟ್ ಸಿ ಫಸ್ಟ್ ಸೈನ್ ನೀವು ಏನ್ ನೋಡ್ಬೋದು ಈ ಪರ್ಸನ್ ಕನೆಕ್ಟ್ ಆಗೋದಕ್ಕೂ ಮುಂಚೆ. ಫಸ್ಟ್ ಸೈನ್ ವಾಟ್ ಯು ವಿಲ್ ಸಿ ಅಂತ ನೋಡೋಣ ಗ್ರೂಪ್ 1 ಅವ್ರದ್ದು ಫಸ್ಟ್ ಸೈನ್. Let's see the first sign. There is Empress. So first sign ಅಂತ ಬಂದ್ರೆ ಮೇನ್ ಆಗಿ ನಾನು ಏನ್ ನೋಡ್ತೇವೆ, ಇದೊಂಥರ ಗ್ರೋಯಿಂಗ್ ಸೀಸನ್. ಅಂದ್ರೆ ಮೇನ್ ಆಗಿ ಫ್ರೂಟ್ಸ್, ಫ್ಲವರ್ಸ್ ಇದೆಲ್ಲ ಗ್ರೋ ಆಗೋ ಸೀಸನ್. ಮೇ ಬಿ ನೀವು ಫಸ್ಟ್ ಅವ್ರು ಕನೆಕ್ಟ್ ಆಗೋದಕ್ಕೂ ಮುಂಚೆ, ಅವ್ರು ರೀಚ್ ಔಟ್ ಆಗೋದಕ್ಕೂ ಮುಂಚೆ ಮೇನ್ ಆಗಿ ನೀವು ಫ್ಲವರ್ಸ್ ನ ನೋಡ್ತೀರಾ. ಓಕೆ, ಏನೋ ಎಂಪ್ರೆಸ್ ಅಂತ ಬಂದ್ ಕೂಡಲೇ ನನಗೆ ಮೇನ್ ಆಗಿ ತಲೆಗೆ ಬರೋದು ಫ್ಲವರ್ಸ್ ಅಂಡ್ ಫ್ರೂಟ್ಸ್, ಸಮಥಿಂಗ್ ವಿಚ್ ಇಸ್ ಬ್ಯೂಟಿಫುಲ್ ಮತ್ತೆ ಅದು ಗ್ರೋ ಆಗೋದು ನನಗೆ ಕಣ್ ಮುಂದೆ ಬರುತ್ತೆ. ಓಕೆ, ಸೊ ಪಾಸಿಬಿಲಿಟಿ ಇದೆ. ಆಟಮ್ ಸೀಸನ್, ಯಾವ ಸೀಸನ್ ಅಲ್ಲಿ ಮೇನ್ ಆಗಿ ಫ್ರೂಟ್ಸ್ ಮತ್ತೆ ಫ್ಲವರ್ಸ್ ಎಲ್ಲ ಗ್ರೋ ಆಗುತ್ತೆ? ಯೂಶಲಿ ಐ ಗೆಸ್ ಏಪ್ರಿಲ್ ಅನ್ಸುತ್ತೆ. ಐ ಡೋಂಟ್ ನೋ ಎಕ್ಸಾಕ್ಟ್ಲಿ, ವರ್ಷದಲ್ಲಿ ಯಾವುದೋ ಒಂದು ಟೈಮಲ್ಲಿ ಫ್ಲವರ್ಸ್ ಮತ್ತೆ ಫ್ರೂಟ್ಸ್ ಎಲ್ಲ ಬೆಳೆಯುತ್ತಲ್ವಾ. ಸೊ ನಿಮ್ಮ ಏರಿಯಾ ಮೇಲೂ ಡಿಪೆಂಡ್ ಆಗುತ್ತೆ. ಆ ಟೈಮಲ್ಲಿ ಮೇ ಬಿ ನೀವು ಈ ಪರ್ಸನ್ ನೀವು ಕನೆಕ್ಟ್ ಆಗೋದಕ್ಕೂ, ಅವ್ರು ನಿಮ್ಮನ್ನ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಮೇ ಬಿ ಆ ಒಂದು ಸ್ಪ್ರಿಂಗ್ ಸೀಸನ್ ನೀವು ನೋಡ್ಬೋದು. ಅಂದ್ರೆ ಲೈಕ್ ಕಂಪ್ಲೀಟ್ಲಿ ಸುತ್ತಮುತ್ತ ಫ್ಲವರ್ಸ್ ಇರುತ್ತೆ, ಬ್ಯೂಟಿಫುಲ್ ಫ್ಲವರ್ಸ್. ಒಂದೊಂದು ಟ್ರೀಯಲ್ಲೆಲ್ಲ ಒಂಥರ ಡಿಫ್ರೆಂಟ್ ಕಲರ್ ಫ್ಲವರ್ಸ್ ಬೆಳೆಯುತ್ತಲ್ವಾ. ಲೈಕ್ ಒನ್ಸ್ ಇನ್ ಅ ಇಯರ್ ಪರ್ಪಲ್ ಕಲರ್, ಐ ಡೋಂಟ್ ನೋ ಆ ಟ್ರೀ ಹೆಸರು ನನಗೆ ಗೊತ್ತಿಲ್ಲ ಪ್ರಾಪರ್ ಆಗಿ ಯಾವುದಂತ.
ಸೊ ಆ ಥರ ಟೈಮಲ್ಲಿ ನಿಮ್ಮ ಸುತ್ತಮುತ್ತ ಫ್ಲವರ್ಸ್ ಗ್ರೋ ಆಗೋದು, ನಿಮ್ಮ ಸುತ್ತಮುತ್ತ ಫ್ರೂಟ್ಸ್ನ ನೋಡ್ಬೋದು ನೀವು. ಆಲ್ ಟುಗೆದರ್ ನಿಮ್ಮ ಫೇಶಿಯಲ್ ಸ್ಟ್ರಕ್ಚರಲ್ಲಿ ಒಂಥರ ಗ್ಲೋ ಬರೋದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಆಲ್ ಆಫ್ ಅ ಸಡನ್ ನಿಮ್ಮ ಪರ್ಸ್ನಾಲಿಟಿಲಿ ಒಂದು ಒಂಥರ ಕಂಪ್ಲೀಟ್ಲಿ ಗ್ಲೋ ಆಗೋದನ್ನ ನೀವು ಏನೋ ನೋಟಿಸ್ ಮಾಡ್ಬೋದು. ತುಂಬ ಜನ ಈ ಪರ್ಸನ್ ನಿಮ್ಮನ್ನ ಕನೆಕ್ಟ್ ಆಗೋದಕ್ಕೂ ಮುಂಚೆ ನಿಮ್ಮಲ್ಲಿ ಒಂದು ಬಿಗ್ ಟ್ರಾನ್ಸ್ಫಾರ್ಮೇಶನ್ ನೋಡ್ತೀರಾ, ಮೇನ್ ಆಗಿ ನಿಮ್ಮ ಪರ್ಸ್ನಾಲಿಟಿಲಿ. ಅಂದರೆ ಆ ಟ್ರಾನ್ಸ್ಫಾರ್ಮೇಶನ್ ಆದಮೇಲೆ ಲೈಕ್ ಯು ವಿಲ್ ಸ್ಟಾರ್ಟ್ ಲವ್ವಿಂಗ್ ಯೋರ್ ಸೆಲ್ಫ್. ಅಂದರೆ ನೀವು ಜಾಸ್ತಿ ಇಷ್ಟಪಡೋದಕ್ಕೆ ಶುರು ಮಾಡ್ತೀರಾ. ನೀವು ಹಾಕೊಳ್ಳೋ ಬಟ್ಟೆ ರೀತಿ ಚೇಂಜ್ ಆಗುತ್ತೆ. ಕಂಪ್ಲೀಟ್ಲಿ ಟಾಮ್ ಬಾಯ್ ಥರ ನೀವು ರೆಡಿ ಆಗ್ತಾ ಇದ್ರಿ ಅಂದರೆ ಗರ್ಲಿ ಥರ ರೆಡಿ ಆಗ್ತೀರಾ. ಅಂದರೆ ಕಂಪ್ಲೀಟ್ಲಿ ವೆಸ್ಟರ್ನ್ ಥರ ರೆಡಿ ಆಗ್ತಾ ಇದ್ರಿ ಅಂದರೆ ನೀವು ಟ್ರೆಡಿಷ್ನಲ್ ವೇಯಲ್ಲಿ ರೆಡಿ ಆಗೋದಕ್ಕೆ ಶುರು ಮಾಡ್ಬೋದು. ಆ್ಯಂಡ್ ಎಂಪ್ರೆಸ್ ಅಂದರೆ ವೀನಸ್ ಎನರ್ಜಿ. ಆಟೋಮೆಟಿಕ್ ಆಗಿ ನಿಮ್ಮ ಲೈಫಲ್ಲಿ ಸ್ಟೆಬಿಲಿಟಿ ಬರೋದಕ್ಕೆ ಶುರು ಆಗುತ್ತೆ. ಮನಿ, ದುಡ್ಡಿನ ವಿಚಾರದಲ್ಲಿ ನೀವು ಸ್ಟೇಬಲ್ ಆಗ್ತಾ ಹೋಗ್ತೀರಾ. ಫಾರ್ ಎನ್ ಎಕ್ಸಾಂಪಲ್, ಇವಾಗ ನೀವು ಜಾಬ್ ಸರ್ಚಿಂಗ್ ಫೇಸಲ್ಲಿ ಇದ್ದೀರಾ ಅಂದರೆ ಗ್ರೂಪ್ 1, ಮೇ ಬಿ ನೀವು ಯಾವಾಗ ನಿಮಗೆ ಕೆಲಸ ಆಗ್ಬಿಟ್ಟು ಫಿನಾನ್ಷಿಯಲಿ ಸ್ಟೇಬಲ್ ಆಗುತ್ತಲ್ವ, ಆಮೇಲೆ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬರೋ ಪಾಸಿಬಿಲಿಟಿ ಇದೆ. ಒನ್ ಥಿಂಗ್ ಕನ್ಫರ್ಮೇಷನ್ ಮಾಡಬೇಕಿಲ್ಲಿ, ಇವರು ನಿಮ್ಮ ಗ್ಲೋ ಅಪ್ ನೋಡ್ಬಿಟ್ಟು ಬರೋದಲ್ಲ, ನಿಮ್ಮ ಲೈಫಲ್ಲಿ ಆಗೋ ಒಂದಷ್ಟು ಫಿನಾನ್ಷಿಯಲ್ ಚೇಂಜಸ್ನ ನೋಡ್ಬಿಟ್ಟು ಇವರು ಬರೋದಲ್ಲ. ಡೆಫಿನೆಟ್ಲಿ ನಿಮ್ಮ ಬಗ್ಗೆ ಕಾಳಜಿ ಇಟ್ಕೊಂಡು ನಿಮ್ಮ ಬಗ್ಗೆ ರಿಯಲ್ ಲವ್ ಅನ್ನೋದು ಜಾಸ್ತಿ ಆಗ್ಬಿಟ್ಟು ಅವ್ರು ನಿಮ್ಮನ್ನ ಕನೆಕ್ಟ್ ಆಗೋದು, ಈ ಥರ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಸೊ ಗ್ರೂಪ್ 1 ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಯಾವಾಗ ನಿಮ್ಮಲ್ಲಿ ನೀವು ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊತೀರ, ನಿಮ್ಮ ಪರ್ಸ್ನಾಲಿಟಿಲಿ, ನಿಮ್ಮ ಲುಕ್ಸಲ್ಲಿ, ನೀವು ಹಾಕೊಳ್ಳೋ ಬಟ್ಟೆಗಳಲ್ಲಿ, ಡ್ರೆಸ್ಗಳಲ್ಲಿ ಯಾವಾಗ ನೀವು ಚೇಂಜಸ್ನ ನೀವು ನೋಡ್ತೀರಾ, ಆವಾಗ ನೀವು ಆಟೋಮೆಟಿಕ್ ಆಗಿ ಈ ಪರ್ಸನ್ ನಿಮ್ಮ ಕಡೆ ಅಟ್ರಾಕ್ಟ್ ಆಗೋದು. ಲೈಕ್ ಅವ್ರಿಗೆ ರಿಯಲೈಸ್ ಆಗೋದು ಅವ್ರು ಇಷ್ಟು ದಿನ ಏನು ಮಿಸ್ ಮಾಡ್ಕೊಂಡಿದ್ರು, ಇಷ್ಟು ದಿನ ಯಾವ ಒಂದು ಬೆಟರ್ ಪರ್ಸನ್ನ ಮಿಸ್ ಮಾಡ್ಕೊಂಡಿದ್ರು ಅಂತ. ಮೇ ಬಿ ಇಟ್ಸ್ ಮೋರ್ ಲೈಕ್ ಅವರು ವೆಯ್ಟ್ ಮಾಡ್ತಾ ಇರ್ತಾರೆ, ನೀವು ಒಂದು ಲೈಫಲ್ಲಿ ಸ್ಟೆಬಿಲಿಟಿ ಬರಲಿ, ನಿಮಗೂ ಒಂದು ಲೈಫ್ ಡೈರೆಕ್ಷನ್ ನೀವು ಒಂದು ಫೈಂಡ್ ಔಟ್ ಮಾಡ್ಕೊಳ್ಳಿ, ಸೊ ದಟ್ ಇದೊಂದು ಇಮ್ಮೆಚ್ಯೂರ್ ಲವ್ ಆಗಬಾರ್ದು, ಈ ಲವ್ ನಿಮ್ಮ ಫ್ಯೂಚರಿಗೆ ಎಫೆಕ್ಟ್ ಆಗಬಾರ್ದು. ಅದೆಲ್ಲ ಮೇ ಬಿ ಅವ್ರಿಗೆ ಎಕ್ಸ್ಪೆಕ್ಟೇಷನ್ಸ್ ಇದೆ. ಮೇ ಬಿ ಯಾವಾಗ ನೀವು ನಿಮ್ಮ ಲೈಫಲ್ಲಿ ಒಂದು ಬೆಟರ್ ಪೊಸಿಷನಿಗೆ ರೀಚ್ ಆಗ್ತೀರಾ, ಅವಾಗ ಅವರಿಗೆ ರಿಯಲೈಸೇಷನ್ ಆಗಿ ಅವ್ರು ಎಷ್ಟು ಮಿಸ್ ಮಾಡಿಕೊಂಡ್ರು, ಅಂದರೆ ನಿಮ್ಮನ್ನ ಕಳ್ಕೊಬಿಡ್ತೀನಿ ಅನ್ನೋ ಭಯದಲ್ಲಿ ಅವ್ರು ನಿಮ್ಮನ್ನ ಅಪ್ರೋಚ್ ಮಾಡೋದು, ಫೈನಲಿ ಅವ್ರ ಮನಸ್ಸಿನ ಮಾತನ್ನು ಹೇಳ್ಕೊಡೋದು. ಇಟ್ಸ್ ಮೋರ್ ಲೈಕ್, ಫಾರ್ ಎನ್ ಎಕ್ಸಾಂಪಲ್ ಏನು ಗೊತ್ತಾ, ನೀವು ನಿಮ್ಮ ಪಾಡಿಗೆ ಲೈಕ್ ಬೆಟರ್ ವೇಯಲ್ಲಿ ಚೇಂಜ್ ಆಗಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಪೋಸ್ಟ್ ಮಾಡಿಬಿಡ್ತೀರಾ, ಬಟ್ ಲೈಕ್ ಆಲ್ ಆಫ್ ಅ ಸಡನ್ ಅವರಿಗೆ ಎಲ್ಲೆಲ್ಲಿಂದ ಲವ್ ಮತ್ತೆ ಕನೆಕ್ಟ್ ಆಗೋದು. ಮೇ ಬಿ ಅವ್ರ ಜೊತೆ ನೀವು ಕನೆಕ್ಟ್ ಆಗಿದ್ದಾಗ ರೆಡಿ ಆಗ್ತಿದ್ದ ರೀತಿ ಥರ ನೀವು ಪೋಸ್ಟ್ ಮಾಡ್ತೀರಾ, ಅವಾಗ ಅವ್ರಿಗೆ ಸಡನ್ ಆಗಿ ಪಾಸ್ಟ್ ನೆನಪಾಗೋದು, ಮತ್ತೆ ಕನೆಕ್ಟ್ ಆಗೋಣ ಅಂತ ಬರೋದು. ಸೊ ಈ ಥರ ಎಲ್ಲ ಪಾಸಿಬಿಲಿಟೀಸ್ ಇದೆ. ಲೆಟ್ಸ್ ಸಿ ಗ್ರೂಪ್ 1 ಇನ್ನು ಏನೇನೆಲ್ಲ ಕ್ಲಾರಿಟಿ ಸಿಗುತ್ತೆ ನಿಮಗೆ ಈ ಒಂದು ರಿಲೇಶನ್ಶಿಪ್ ಬಗ್ಗೆ. ಲೆಟ್ಸ್ ಸಿ ಗ್ರೂಪ್ 1. ದಿಸ್ ಇಸ್ ಏಸ್ ಆಫ್ ಕಪ್ಸ್. ಲುಕ್ ಎಟ್ ದಿಸ್. ಸೊ ಕಪ್ಸ್ ಎನರ್ಜಿ ಬಂತು ಅಂದರೆ ಐ ಡೋಂಟ್ ಥಿಂಕ್ ಇವ್ರು ಆನ್ಲೈನಲ್ಲಿ ನಿಮ್ಮನ್ನ ಕನೆಕ್ಟ್ ಆಗ್ತಾರೆ ಅಂತ. ಐ ಥಿಂಕ್ ನಿಮ್ಮನ್ನ ಇನ್ ಪರ್ಸನ್ ಕನೆಕ್ಟ್ ಆಗ್ತಾರೆ. ಬಟ್ ಕನೆಕ್ಟ್ ಆಗೋ ಟೈಮಲ್ಲಿ ಡೆಫಿನೆಟ್ಲಿ ಒಂದು ಗಿಫ್ಟು, ಒಂದು ಫ್ಲವರ್, ಮೇ ಬಿ ಒಂದು ಬ್ಯೂಟಿಫುಲ್ ಔಟ್ಫಿಟ್ ಆಗಿರ್ಬೋದು. ಈ ಪ್ರಪೋಸ್ ಮಾಡೋಷ್ಟೊತ್ತಿಗೆ ಏನು ಕ್ಯಾರಿ ಮಾಡ್ತಾರೆ, ಯೂಶಲಿ ಫ್ಲವರ್ಸ್ ಕ್ಯಾರಿ ಮಾಡ್ತಾರೆ. ನಿಮಗೆ ಫೇವ್ರೆಟ್ ಆದ ಏನಾದರೂ ಥಿಂಗ್ಸ್, ಈಟೇಬಲ್ ಥಿಂಗ್ಸ್ ಆಗಿರ್ಬೋದು, ಕೇಕ್, ಚಾಕ್ಲೇಟು, ಇದೆಲ್ಲ ಪಾಸಿಬಿಲಿಟೀಸ್ ಇದೆ. ಆ್ಯಂಡ್ ಡೆಫಿನೆಟ್ಲಿ ಇವರು ಫಸ್ಟ್ ಟೈಮ್ ಇವರು ಕನೆಕ್ಟ್ ಆಗಿದ್ದ ಟೈಮಲ್ಲೇ ಇವ್ರು ನಿಮಗೆ ಪ್ರಪೋಸ್ ಮಾಡೋ ಎಲ್ಲ ಪಾಸಿಬಿಲಿಟೀಸ್ ಇದೆ. ಅಂದರೆ ಹೇಳ್ಕೊಳ್ಳೋ ಎಲ್ಲ ಪಾಸಿಬಿಲಿಟೀಸ್ ಇದೆ. ಅವ್ರ ಎಮೋಷನ್ಸ್ ಬಗ್ಗೆ, ಅವ್ರ ಫೀಲಿಂಗ್ಸ್ ನಿಮ್ಮ ಮೇಲೆ ಏನಿದೆ ಅದೆಲ್ಲದನ್ನು ಫೈನಲಿ ಡೈರೆಕ್ಟಾಗಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಇಟ್ಸ್ ನಾಟ್ ಲೈಕ್ ಇಷ್ಟು ಜನ ಏನು ವೆಯ್ಟ್ ಮಾಡ್ಕೊಂಡಿದ್ರಿ ಅವ್ರು ಫಸ್ಟ್ ಮೂವ್ ಮಾಡಲಿ, ನೀವು ಫಸ್ಟ್ ಮೂವ್ ಮಾಡಲಿ ಅಂತ. ಬಟ್ ಹಿಂದೆ ಮುಂದೆ ನೋಡಲ್ಲ, ಕನೆಕ್ಟ್ ಆಗೋದು, ಎಕ್ಸ್ಪ್ರೆಸ್ ಮಾಡೋದು, ಏನು ಫೀಲಿಂಗ್ಸ್ ಇದೆ ಅದನ್ನ ಹೇಳ್ಕೊಂಡ್ಬಿಡೋದು, ಇದೆಲ್ಲ ಪಾಸಿಬಿಲಿಟೀಸ್ ಇದೆ. ಲೆಟ್ಸ್ ಸಿ 6 of Wands. ಮೇ ಬಿ ಅವರು ಮೇನ್ ಆಗಿ ನಿಮ್ಮ ಜೊತೆ ಕನೆಕ್ಟ್ ಆದಾಗ, ನಿಮ್ಮ ಜೊತೆ ಮಾತಾಡಿದಾಗ ಅವ್ರ ಲೈಫಲ್ಲಿ ಆದ ಒಂದಷ್ಟು ಚೇಂಜಸ್ಸು, ಅವ್ರ ಲೈಫಲ್ಲಿ ಮಾಡ್ಕೊಂಡ ಒಂದಷ್ಟು ಅಚೀವ್ಮೆಂಟ್ಸು, ಅದ್ರ ಬಗ್ಗೆ ಮೇನ್ ಆಗಿ ಕಾನ್ವರ್ಸೇಷನ್ ಮಾಡ್ತಾರೆ. ಮೇ ಬಿ ನಿಮಗೆ ರಿಯಲೈಸೇಷನ್ ಮಾಡಿಸ್ತಾರೆ ದಟ್ ಲೈಕ್
ನಿಮ್ಮ ಲೆವೆಲ್ಗೆನೆ ಇದ್ದೀನಿ, ಸ್ಟೇಟಸ್ ವೈಸ್ ಆಗಿರ್ಬೋದು, ನೇಮ್ ಆ್ಯಂಡ್ ಫೇಮ್ ವೈಸ್ ಆಗಿರ್ಬೋದು, ಅವರು ಗ್ರೋ ಆಗಿದ್ದಾರೆ. ಅವರ ಒಂದು ಅಚೀವ್ಮೆಂಟ್ಸ್ ಇಷ್ಟು ದಿನ ಏನು ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ, ಅಥವಾ ನೀವು ಕಾಂಟ್ಯಾಕ್ಟೇ ಮಾಡಿರಲ್ಲ ತುಂಬ ಜನ ಒಂದ್ಸತಿನೂ. ಬಟ್ ಮೇ ಬಿ ನಿಮಗೆ ಅವ್ರ ಲೈಫ್ ಬಗ್ಗೆ ಏನೂ ಗೊತ್ತಿರಲ್ಲ, ನಿಮ್ಮ ಬಗ್ಗೆ ಅವ್ರಿಗೇನೂ ಗೊತ್ತಿರಲ್ಲ. ಮೇನ್ ಆಗಿ ಅವರು ಅವ್ರ ಲೈಫಲ್ಲಿ ಏನು ಮಾಡ್ತಾ ಇದ್ದಾರೆ, ಫಿನಾನ್ಷಿಯಲಿ ಎಷ್ಟು ಸ್ಟೇಬಲ್ ಆಗಿದ್ದಾರೆ, ಅಥವಾ ಓವರ್ ಆಲ್ ಲೈಫಲ್ಲಿ ಎಷ್ಟು ಖುಷಿಯಾಗಿದ್ದಾರೆ, ಏನರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಮೇ ಬಿ ಅದ್ರ ಬಗ್ಗೆ ಎಲ್ಲ ಹೇಳ್ಕೊಂತಾರೆ ಅವರು. ಮೇನ್ ಆಗಿ ಅವ್ರ ಬಗ್ಗೆ ಅವ್ರು ಜಾಸ್ತಿ ಹೇಳ್ಕೊಂತಾರೆ, ಸೊ ದಟ್ ಅಲ್ಲಿ ಯಾವುದೇ ರೀತಿಯಾದ ಕನ್ಫ್ಯೂಷನ್ ಇರೋದು ಬೇಡ ಅಂತ. ಸೊ ಹಿಂಗಿರುತ್ತೆ ನಿಮ್ಮ ಫಸ್ಟ್ ಕಾನ್ವರ್ಸೇಷನ್. ಲೆಟ್ಸ್ ಸಿ ಗ್ರೂಪ್ 1 ಅವ್ರಿಗೆ. ಸೊ ಟೈಮ್ ಅಂತಾನೆ ನಾನು ಮೇನಾಗಿ ಏನು ನೋಡ್ತಾ ಇದ್ದೀನಿ ಅಂದರೆ, ಏನಿಲ್ಲ ಅಂದ್ರೂ ಮಿನಿಮಮ್ 7 months ತಗೊಳುತ್ತೆ ಗೈಸ್. ಸೊ ಮುಂಚೆನೇ ನೋಡ್ದಂಗೆ ನಿಮ್ಮದು ಲಾಂಗ್ ಡಿಸ್ಟೆನ್ಸ್ ಇದೆ, ತುಂಬ ಗ್ಯಾಪ್ ಇದೆ, ಆ್ಯಂಡ್ ತುಂಬ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ. ಅವರು ನೀವು ಅವರು ಅಂತ, ಯಾರು ಏನು ಅಂತ, ಲೈಕ್ ತುಂಬ ವೆಯ್ಟ್ ಮಾಡಬೇಕಾಗಿ ಬರುತ್ತೆ. ಏನಿಲ್ಲ ಅಂದರೂ ಪೆಂಟಕಲ್ಸ್ ಅಂದರೆ ಇಟ್ಸ್ ಅ ಸ್ಲೋ ಕಾರ್ಡ್. ಓಕೆ, ಏನಿಲ್ಲ ಅಂದರೂ ಮೇ ಬಿ 7 months ಅಟ್ಲೀಸ್ಟ್ ನೀವು ವೆಯ್ಟ್ ಮಾಡಬೇಕಾಗತ್ತೆ ನಿಮ್ಮಿಬ್ರು ಮಧ್ಯ ಫಸ್ಟ್ ಕಾನ್ವರ್ಸೇಷನ್ ಆಗೋದಕ್ಕೆ, ಅಥವಾ ಅವ್ರು ನಿಮ್ಮನ್ನ ರೀಚ್ ಔಟ್ ಆಗೋದಕ್ಕೆ, ಇನ್ ಕೇಸ್ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದರೆ, ಅಥವಾ ನೀವಿಬ್ರು ರೀಕನೆಕ್ಟ್ ಆಗೋದಕ್ಕೆ. ಬಟ್ ಆಗ್ತೀರಾ, ಓಕೆ, ನಥಿಂಗ್ ಟು ವರಿ. ಇಲ್ಲಿ ಯಾವುದೇ ರೀತಿಯಾದ ಒಂದು ನೆಗೆಟಿವ್ ಕಾರ್ಡ್ಸ್ ಕೂಡ ಬಂದಿಲ್ಲ. ದ ಬೆಸ್ಟ್ ಪಾರ್ಟ್ ಈಸ್ ಎಂಪ್ರೆಸ್ ಬಂದಿದೆ, ಟೆಂಪರೆನ್ಸ್ ಬಂದಿದೆ. ಸೊ ರೀಕಾನ್ಸಿಲಿಯೇಷನ್ ಇಸ್ ಡಬಲ್ ಕನ್ಫರ್ಮೇಷನ್. 3 of Wands ಬಂದಿರೋದು ನಿಮ್ಮದು ಲಾಂಗ್ ಡಿಸ್ಟೆನ್ಸ್ ಇಸ್ ಡಬಲ್ ಕನ್ಫರ್ಮೇಷನ್. ಬಟ್ ಈ ಒಂದು ಲಾಂಗ್ ಡಿಸ್ಟೆನ್ಸು ವೆರಿ ಸೂನ್ ಎಂಡ್ ಆಗುತ್ತೆ, ಬಟ್ ಟೈಮ್ ತಗೊಳುತ್ತೆ, ಲೈಕ್ 7 months ಅಟ್ ಲೀಸ್ಟ್. ಲೆಟ್ಸ್ ಸಿ ನಿಮಗೆ ಇನ್ನೂ ಏನು ಮೆಸೇಜ್ ಇದೆ ಅಂತ. ದೇರ್ ಈಸ್ 2 of Swords. ನೀವು ತುಂಬ ಕನ್ಫ್ಯೂಷನಲ್ಲಿದ್ದೀರಾ ಗೈಸ್. ದಿಸ್ ಇಸ್ ಯು. ಅಂದರೆ ನೀವಿನ್ನೂ ಡಿಸೈಡೇ ಮಾಡ್ಕೊಂಡಿಲ್ಲ, ಇದೇ ನಿಮಗೆ ರೈಟ್ ಪರ್ಸನ್, ಇವರೇ ನಿಮಗೆ ರೈಟ್ ಪರ್ಸನ್. ಐ ನೋ ತುಂಬ ಗ್ಯಾಪ್ ಇದೆ, ಯಾರು ರೀಚ್ ಔಟ್ ಆಗಿಲ್ಲ, ಯಾರು ಇನಿಷಿಯೇಟ್ ಮಾಡ್ತಾ ಇಲ್ಲ, ಯಾರು ಇದಕ್ಕೆ ಕ್ಲಾರಿಟಿ ಕೊಡ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ನಿಮಗೆ ನೀವೇ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಲೈಕ್ ಈ ಪರ್ಸನ್ ಮೇಲೆ ನೀವು ಡಿಪೆಂಡ್ ಆಗ್ಬೋದಾ ಇಲ್ವಾ, ಈ ಪರ್ಸನ್ ಮೇಲೆ ನಿಮಗೆ ಏನಾದ್ರು ಟ್ರೂ ಫೀಲಿಂಗ್ಸ್ ಇದೆಯಾ ಇಲ್ವಾ. ಫಸ್ಟ್ ನಿಮಗೆ ಕನ್ಫ್ಯೂಷನ್ ಇದೆ, ನಿಮಗೇನೋ ಆಪ್ಷನ್ಸ್ ಇದೆ, ಅಲ್ಲೋಗ್ಲಾ ಇಲ್ಲೋಗ್ಲಾ ಅಂತ. ಬಟ್ ಫಸ್ಟ್ ನೀವು ಮೆಂಟಲಿ ಕ್ಲಾರಿಟಿ ಆಗಿರಬೇಕು. ನಿಮಗೆ ಕ್ಲಾರಿಟಿ ಫಸ್ಟ್ ಈ ರಿಲೇಶನ್ಶಿಪ್ ಬಗ್ಗೆ, ಈ ಪರ್ಸನ್ ಬಗ್ಗೆ ಇದ್ರೆ, ನಿಮ್ಮ ಡೈರೆಕ್ಷನ್ ಪ್ರಾಪರ್ ಆಗಿದ್ರೆ ಎಲ್ಲ ಪ್ರಾಪರ್ ಆಗುತ್ತೆ. ಗಾಡಿ ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ರೆ ಡೆಸ್ಟಿನೇಷನ್ ಬೇಗ ರೀಚ್ ಆಗುತ್ತೆ. ಗಾಡಿ ಅವಾಗ ರೂಟ್ ಚೇಂಜ್ ಮಾಡ್ಕೊಂತ ಹೋದ್ರೆ ಗೈಸ್, ಇದು 7 months ಇದ್ದು 8 months ಆಗ್ಬೋದು, 8 months ಇದು 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು. ಸೊ ಎಸ್, ಫಸ್ಟ್ ನೀವು ಒಂದು ಪ್ರಾಪರ್ ಮೈಂಡ್ ಸೆಟ್ಟಿಗೆ ಬರಬೇಕು. ದಟ್ ಈಸ್ ದ ಅಡ್ವೈಸ್ ಗ್ರೂಪ್ 1 ಅವ್ರಿಗೆ. ಸೊ ಇದಾಗಿತ್ತು ನಿಮ್ಮ ರೀಡಿಂಗ್. ಗ್ರೂಪ್ 1 ಏನನ್ಸು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕನ್ಸಿದೆ, ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ನಮಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಏನಾದ್ರು ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಮಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಹೆಲೋ, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಅಥವಾ ಸೆಕೆಂಡ್ ಪಿಕ್ಚರ್ನ ಚೂಸ್ ಮಾಡಿದ್ರಿ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಯಾವಾಗ ನಿಮ್ಮ ಪರ್ಸನ್ ವಾಪಸ್ ಬರ್ತಾರೆ, ಏನಂತ ಹೇಳ್ತಾರೆ, ಅಥವಾ ಯಾವ ಟೈಮಲ್ಲಿ ವಾಪಸ್ ಬರ್ತಾರೆ, ಕಾಂಟ್ಯಾಕ್ಟ್ ಮಾಡ್ತಾರೆ, ಇದೆಲ್ಲದಕ್ಕೂ ಒಂದು ಕ್ಲಾರಿಟಿ ಕೊಡೋಣ. ಆಲ್ ರೈಟ್. ಸೊ ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದೆ, ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ನಮಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಸೊ ಆಸ್ ಯೂಶುವಲ್ ಎಲ್ಲ ವಿಡಿಯೋ ಥರ ಫಸ್ಟ್ ಕರೆಂಟ್ ಎನರ್ಜಿನ ಚೆಕ್ ಮಾಡ್ದಾನೆ ನಾನು ನೆಕ್ಸ್ಟ್ ಟಾಪಿಕ್ಕಿಗೆ ಹೋಗಲ್ಲ. ಸೊ ಲೆಟ್ಸ್ ಸಿ ಕರೆಂಟ್ ಎನರ್ಜೀಸ್ ಹೆಂಗಿದೆ ಗ್ರೂಪ್ 2 ಅವ್ರದ್ದು ಅಂತ. ದೇರ್ ಈಸ್ ವಾವ್, ಕ್ವೀನ್ ಆಫ್ ಕಪ್ಸ್, ಲುಕ್ ಎಟ್ ದಿಸ್. ಸೊ ಮೇನಾಗಿ ಏನು ನೋಡ್ತಾ ಇದೀನಿ ಅಂದ್ರೆ, ಕ್ವೀನ್ ಆಫ್ ಕಪ್ಸ್ ಮೇನಾಗಿ ಬಂದ್ರೆ ಇಟ್ಸ್ ಅ ಪಾಸಿಟಿವ್ ಕಾರ್ಡ್ ಓನ್ಲಿ, ಆಯ್ತಾ, ನೆಗೆಟಿವ್ ಕಾರ್ಡ್ ಅಲ್ಲ. ಬಟ್ ಇದರಲ್ಲಿ ಮೇನಾಗಿ ಏನು ತೋರಿಸುತ್ತೆ ಅಂದ್ರೆ, ಯಾರೋ ಒಬ್ರು ಇನ್ನೊಬ್ರಕ್ಕಿಂತ ಜಾಸ್ತಿ ಲವ್ ಮಾಡ್ತಾ ಇದ್ದಾರೆ, ಇನ್ನೊಬ್ರನ್ನ ಇಷ್ಟಪಡ್ತಾ ಇದ್ದಾರೆ. ಮೇ ಬಿ ಇಟ್ಸ್ ಯು. ಗ್ರೂಪ್ 2 ಯಾರೆಲ್ಲ ಇದ್ದೀರಾ, ನಿಮ್ಮ ಪರ್ಸನ್ಗಿಂತ ಜಾಸ್ತಿ ನೀವು ಅವ್ರನ್ನ ಇಷ್ಟಪಡ್ತಾ ಇದ್ದೀರಾ. ಬಟ್ ಇಟ್ಸ್ ಟೋಟಲಿ ಫೈನ್. ಎಲ್ಲ ರಿಲೇಶನ್ಶಿಪ್ಪು ಒಂದೇ ಥರ ಇರಬೇಕು ಅಂತ ನಾನು ಹೇಳಲ್ಲ. ಬಿಕಾಸ್ ಒಬ್ಬೊಬ್ರು ಕರಿಯರ್ ಬ್ಯಾಲೆನ್ಸ್ ಮಾಡ್ಕೊಂಡು ರಿಲೇಶನ್ಶಿಪ್ ಬ್ಯಾಲೆನ್ಸ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಬಟ್ ಒಬ್ಬೊಬ್ರು ರಿಲೇಶನ್ಶಿಪ್ಪಿಗೆ ಫಸ್ಟ್ ಪ್ರಯಾರಿಟಿ ಕೊಡ್ತಾರೆ, ಆ್ಯಂಡ್ ದೆನ್ ಕರಿಯರ್ ಆ್ಯಂಡ್ ಫಿನಾನ್ಸ್. ನಿಮಗೆ ಏನಂತ ಅಂದರೆ,
ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಇದ್ರೆ ಸಾಕು, ರೆಸ್ಟ್ ಎಲ್ಲ ಇರುತ್ತೆ ಅನ್ನೋ ಒಂದು ಇಂಟೆನ್ಷನ್ ನಿಮ್ಮದು ಮೇಯ್ನ್ ಆಗಿ ಗ್ರೂಪ್ 2 ಅವ್ರದ್ದು. ಆ್ಯಂಡ್ ಐ ಡೋಂಟ್ ಥಿಂಕ್ ಆ ಪರ್ಸನ್ ನಿಮ್ಮನ್ನ ಕಂಪ್ಲೀಟ್ಲಿ ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತ. ಇನ್ ಬಿಟ್ವೀನ್ ನಿಮಗೆ ಮೆಸೇಜ್ ಮಾಡೋದು ಎಲ್ಲ ಮಾಡ್ತಾರೆ. ಇನ್ ಬಿಟ್ವೀನ್ ಅವರ ಒಂದು ಲವ್ನು ಇಂಡೈರೆಕ್ಟ್ ವೇಯಲ್ಲಿ ತೋರಿಸ್ಕೋತಾ ಇದ್ದಾರೆ. ಸೊ ಮೇನ್ ಆಗಿ ಇಟ್ಸ್ ನಾಟ್ ದಟ್ ನೀವು ಮಾತ್ರ ಇಲ್ಲಿ ಎಮೋಷನ್ಸ್ನ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ ನೋಡ್ತಾ ಇಲ್ಲ. ಇನ್ ರಿಟರ್ನ್ ಅವ್ರ ಕಡೆಯಿಂದನೂ ನಿಮಗೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇರೋದನ್ನ ನೋಡ್ತಾ ಇದ್ದೀನಿ. ಇನ್ ರಿಟರ್ನ್ ಅವ್ರ ಕಡೆಯಿಂದನೂ ನಿಮಗೆ ಒಳ್ಳೆ ರೀತಿಯಾದ ರೆಸ್ಪಾನ್ಸ್ ಬರ್ತಾ ಇರೋದನ್ನ ನೋಡ್ತಾ ಇದ್ದೀನಿ. ಸೊ ಒನ್ ಥಿಂಗ್ ಈಸ್ ಫಾರ್ ಶೋರ್, ತುಂಬ ಜನ ಏನಾದರೂ ಒನ್ ಸೈಡೆಡ್ ಲವ್ ಅಲ್ಲಿ ಇದ್ರೆ ಡೆಫಿನೆಟ್ಲಿ ಯಾವ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅವ್ರು ಕೂಡ ನಿಮ್ಮ ಅಟೆನ್ಷನ್ ಅವ್ರ ಮೇಲೆ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಅವ್ರು ಕೂಡ ಅವರ ಅಟೆನ್ಷನ್ ನಿಮ್ಮ ಬಗ್ಗೆ ಇಟ್ಟಿದ್ದಾರೆ. ಮೇ ಬಿ ಅದನ್ನ ಹೇಳ್ಕೊಂಡೇ ಇರ್ಬೋದು, ಸೀಕ್ರೆಟ್ ಆಗಿ ನಿಮ್ಮ ಬಗ್ಗೆ ಇಮ್ಯಾಜಿನ್ ಮಾಡ್ಕೊಳ್ಳೋದು. ಕ್ವೀನ್ ಆಫ್ ಕಪ್ಸ್ ಮೇನ್ ಆಗಿ ಪೈಸಸ್ ಅನ್ನೋ ಒಂದನ್ನ ಜೋಡಿಯಾಕ್ ಸೈನ್, ಕ್ಯಾನ್ಸರ್ ಜೋಡಿಯಾಕ್ ಸೈನ್, ಈ ಥರ ಎನರ್ಜೀಸ್ ಜಾಸ್ತಿ ಇದಕ್ಕೆ. ಸೊ ಹೇಳ್ಕೊಂಡ್ಲಿಲ್ಲ ಅಂದ್ರೂ ಮನ್ಸಾರೆ ನಿಮ್ಮನ್ನ ಜೆನ್ಯೂನ್ ಆಗಿ ನಿಮ್ಮ ಬಗ್ಗೆ ಕೇರ್ ಮಾಡೋದು, ಮನ್ಸಾರೆ ನೀವು ಗ್ರೋತ್ ಆಗಲಿ ನಿಮ್ಮ ಲೈಫಲ್ಲಿ ಅಂತ ಆಸ್ ಅ ಫಾರ್ ಎವರ್ ಸಪೋರ್ಟಿಂಗ್ ಪಾರ್ಟ್ನರ್ ಥರ ನಿಮ್ಮ ಪಕ್ಕದಲ್ಲಿ ನಿಂತ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಆ್ಯಂಡ್ ನಿಮ್ಮ ಕಷ್ಟ ಸುಖದ ಎಲ್ಲದಕ್ಕೂ ಭಾಗಿಯಾಗೋದಕ್ಕೆ ಇಷ್ಟಪಡ್ತಾರೆ. ಮೇನ್ ಆಗಿ ಬರೀ ಖುಷಿ ಟೈಮಲ್ಲಿ ಮಾತ್ರ ಅಲ್ಲ, ಈ ಕಷ್ಟದ ಟೈಮಲ್ಲಿ ಬೇಜಾರುಗಳನ್ನ ಹೇಳ್ಕೊಳ್ಳೋದಕ್ಕೊಂದು ಪರ್ಸನ್ ಇರ್ತಾರಲ್ವಾ, ಬೇಜಾರುಗಳನ್ನ ಶೇರ್ ಮಾಡ್ಕೊಳ್ಳೋದಕ್ಕೊಂದು ಪರ್ಸನ್ ಇರ್ತಾರಲ್ವಾ, ಆ ಥರ ಪರ್ಸನ್ ಇವ್ರಾಗೋದಕ್ಕೆ ಇಷ್ಟಪಡ್ತಾರೆ. ಸೊ ಕರೆಂಟ್ ಸಿಚುವೇಶನ್ ಲುಕ್ಸ್ ಗ್ರೇಟ್. ಆ್ಯಂಡ್ ನಿಮ್ಮ ಕಡೆಯಿಂದನೂ ಕೂಡ ನೀವೇನು ಆ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಇನ್ಫ್ಯಾಕ್ಟ್ ನಿಮ್ಮ ಕಡೆಯಿಂದ 100% ಕೊಡೋದಕ್ಕೂ ನೀವು ರೆಡಿ ಇದ್ದೀರಾ, ಬಟ್ ಆ ಕಡೆಯಿಂದ ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಬಟ್ ಲೆಟ್ಸ್ ಸಿ, just a minute guys. ಓಕೆ, ಸೊ ಫಸ್ಟ್ಗೆ ವಾಟ್ ಈಸ್ ಬ್ಲಾಕಿಂಗ್ ಈ ರಿಲೇಶನ್ಶಿಪ್ ಅಥವಾ ಈ ಕನೆಕ್ಷನ್ ಅಲ್ಲಿ ಪ್ರಾಬ್ಲಮ್ ಏನು, ಯಾಕೆ ನೀವಿಬ್ರು ದೂರ ಇದ್ದೀರಾ, ಯಾಕೆ ನೀವು ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ, ಅಥವಾ ಯಾಕೆ ಏನು ಪ್ರಾಬ್ಲಮ್ ಏನು, ಏನು ಅವರಿಗೆ 2 ಬಂದಿದೆ 2 ತಗೊಳಲ್ಲ. ವಾಟ್ ಈಸ್ ದ ರೀಸನ್ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ, ಇಷ್ಟೊಂದು ಲವ್ ಒಳಗೆ ಇಟ್ಕೊಂಡು ಯಾಕೆ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ. ದೇರ್ ಈಸ್ 8 ಆಫ್ ಪೆಂಟಕಲ್ಸ್. ಆಲ್ ರೈಟ್, ಸೊ ಮೇನ್ ಆಗಿ 8 ಆಫ್ ಪೆಂಟಕಲ್ಸ್ ಕರಿಯರ್ ಓರಿಯೆಂಟೆಡ್ ಪರ್ಸನ್ ನಾವು ನೋಡ್ತೀವಿ. ಡೇ ಅಂಡ್ ನೈಟ್ ಕಂಪ್ಲೀಟ್ ಆಗಿ ವರ್ಕ್ ಮಾಡೋ ಒಂದು ಪರ್ಸನ್ ನೋಡ್ತೀವಿ. ಮೇ ಬಿ ಪಾಸಿಬಿಲಿಟಿ ಇದೆ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅವ್ರು ಇವಾಗ ಫಸ್ಟ್ ಕರಿಯರು, ಲೈಫ್ ಲಾಂಗ್ ಸೆಟಲ್ಮೆಂಟ್ ಆಗೋದು, ಫಿನಾನ್ಷಿಯಲ್ ವೈಸ್ ಸೆಟಲ್ಮೆಂಟ್ ಆಗೋದು, ಒಂದಷ್ಟು ಅವ್ರನ್ನ ಅವರು ಆಫ್ಟರ್ 1 year 2 years ಆದ್ಮೇಲೆ ರಿಲೇಶನ್ಶಿಪ್ ಅಲ್ಲಿ ಇರೋದಕ್ಕಿಂತ ಮೇನ್ ಆಗಿ ಒಂದು ಸೆಟಲ್ಡ್ ಪರ್ಸನ್ ಆಗಬೇಕು. ಫಿನಾನ್ಷಿಯಲಿ ಆಗಿರ್ಬೋದು, ಅವ್ರದ್ದೇ ಪ್ರಾಪರ್ಟಿ ಇರಬೇಕು, ಅವ್ರದ್ದೇ ಒಂದು ಕಾರ್ ಇರಬೇಕು, ಅವ್ರದ್ದೇ ಒಂದು ಏನೋ ಒಂದು ವೆಹಿಕಲ್ ಇರಬೇಕು, ಫಿನಾನ್ಷಿಯಲಿ ಇಷ್ಟು ಸೆಕ್ಯೂರ್ ಆಗಿರ್ಬೇಕು, ಅಥವಾ ಕರಿಯರಲ್ಲಿ ನೇಮ್ ಆ್ಯಂಡ್ ಫೇಮ್ ಗೇನ್ ಮಾಡಬೇಕು, ಅಥವಾ ಕರಿಯರಲ್ಲಿ ಒಂದು ಅಪ್ಗ್ರೇಡ್ ಆಗಿರಬೇಕು, ಕರಿಯರಲ್ಲಿ ಯಾವುದೇ ಕಾರಣಕ್ಕೂ ಲಾಂಗ್ ಟರ್ಮ್ ನನಗೆ ಸೆಕ್ಯೂರ್ ಇರಬೇಕು, ಹಿಂಗೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಅವ್ರನ್ನ ಅವರು ಬೆಟರ್ ಪೊಸಿಷನ್ ಅಲ್ಲಿ ನೋಡ್ಕೊತಾ ಇದ್ದಾರೆ. ಮೇ ಬಿ ಪಾಸಿಬಿಲಿಟಿ ಇದೆ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅವರು ಕರಿಯರಿಗೆ ಮೇನ್ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಐ ಡೋಂಟ್ ನೋ ವೈ ಸ್ಟಾರ್ಟಿಂಗ್ ಆಫ್ ದ ರೀಡಿಂಗ್ ಅಲ್ಲೇ ನಾನು ನಿಮಗೆ ಮೆನ್ಷನ್ ಮಾಡಿದೆ, ಒಬ್ರು ಇಲ್ಲಿ ಯಾರೋ ಅವರ ಒಂದು ಪ್ರಯಾರಿಟಿ ಕಂಪ್ಲೀಟ್ಲಿ ಲವ್ ಅಲ್ಲ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಕರಿಯರ್ ಸೆಟಲ್ಮೆಂಟು, ಲಾಂಗ್ ಟರ್ಮ್ ಸೆಟಲ್ಮೆಂಟು, ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಫಸ್ಟೇ ಹೇಳಿದೆ. ಮೇ ಬಿ ನಿಮ್ಮ ಪರ್ಸನ್ ಅದು ಅವರ ಫಸ್ಟ್ ಪ್ರಯಾರಿಟಿ ಇವಾಗ ಸೆಕ್ಯೂರ್ ಮಾಡ್ಕೊಳ್ಳೋದು ಲೈಫ್ನ ಎಲ್ಲ ವೇ ಅಲ್ಲೂ, ಕರಿಯರ್ ವೇ ಅಲ್ಲಿ, ಫಿನಾನ್ಷಿಯಲ್ ವೇ ಅಲ್ಲಿ. ಅಂದ್ರೆ ಆಫ್ಟರ್ 1-2 years ಆದ್ಮೇಲೆ ಅವ್ರಿಗೆ ಇಷ್ಟು ಏನು ಕಮ್ಮಿ ಆಗ್ಬಾರ್ದು. ಇವಾಗ ಯಾವ ಒಂದು ಕಾರಣ ಕಷ್ಟಪಡ್ತಾ ಇದ್ದಾರೆ, 2-3 years ಆದ್ಮೇಲೆ ಅದೇ ಕಾರಣಕ್ಕೆ ಅವ್ರು ಕಷ್ಟಪಡ್ತಿರ್ಬಾರ್ದು. ಡೇ ಟು ಡೇ ಅಪ್ಗ್ರೇಡೇಷನ್ ಇರಬೇಕು ಆ್ಯಂಡ್ ಲಾಂಗ್ ಟರ್ಮ್ ಸ್ಟೆಬಿಲಿಟಿ ಇರಬೇಕು. ಅವರ ಫೋಕಸ್ ಇವಾಗ ಅವರ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊಳ್ಳೋದು, ಅವರ ಕರಿಯರ್ ಮೇಲೆ ಕಂಪ್ಲೀಟ್ಲಿ ಆಗಿದೆ. ಮೇ ಬಿ ದಟ್ ಈಸ್ ದ ರೀಸನ್ ಅವ್ರು ಜಾಸ್ತಿ ಎಮೋಷನ್ಸಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಬಟ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಇವರು ವೆರಿ ವೆರಿ ಮೆಚ್ಯೂರ್ಡ್ ಪರ್ಸನ್. ಲವ್ ಅಂತ ಮಾಡಿದ್ರೆ ಅದು ಮ್ಯಾರೇಜ್ ಹೋದ್ರೆ ಮಾತ್ರ ಅವ್ರು ಲವ್ ಕಮಿಟ್ಮೆಂಟ್ ಕೊಡ್ತಾರೆ, ಇಲ್ಲ ಅಂತ ಅಂದ್ರೆ ಕಮಿಟ್ಮೆಂಟ್ ಕೊಡಲ್ಲ ಅವರು. ಓಕೆ, ಈ ತರ ಒಂದು ಪರ್ಸನ್ ವೆರಿ ಸೀರಿಯಸ್ ಪರ್ಸನ್, ಲೈಫ್ನ ತುಂಬಾ ಸೀರಿಯಸ್ ಆಗಿ ತಗೊಂತಾರೆ. ಒಂದು ಆಪರ್ಚುನಿಟಿ ಸಿಕ್ತು ಅಂದ್ರೆ ಡೆಫಿನೆಟ್ಲಿ ಆ ಆಪರ್ಚುನಿಟಿಗೆ ಗ್ರೇಟ್ಫುಲ್ ಆಗಿರ್ತಾರೆ, ಬಿಟ್ರೆ ಎಲ್ಲದನ್ನು ವೇಸ್ಟ್ ಮಾಡ್ಕೊಂಡು ಹೋಗಲ್ಲ.
ಮೇ ಬಿ ಅವ್ರಿಗೆ ಯಾವುದೋ ಒಂದು ಗ್ರೇಟ್ ಆಪರ್ಚುನಿಟಿ ಸಿಕ್ಕಿದೆ ಲೈಫಲ್ಲಿ, ಅದನ್ನ ಯೂಸ್ ಮಾಡ್ಕೊತಾ ಇದ್ದಾರೆ ಎಟ್ ದಟ್ ಬೆಸ್ಟ್. ಸೊ ಇವಾಗ ನೋಡೋಣ ಯಾವ ಒಂದು ಫಸ್ಟ್ ಸೈನ್ ಅವ್ರು ಬರೋ ಟೈಮಲ್ಲಿ, ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋ ಟೈಮಲ್ಲಿ ಏನಾದರೂ ನೀವು ಸೈನ್ಸ್ ನೋಡ್ತೀರಾ. ಏನಿರ್ಬೋದು ಸೈನ್ಸ್ ಅಂತ ಅಂದ್ರೆ ಮೇನ್ ಆಗಿ, ಲೆಟ್ಸ್ ಸಿ ಗ್ರೂಪ್ 2 ದೇರ್ ಈಸ್ 10 ಆಫ್ ಪೆಂಟಕಲ್ಸ್. ಎರಡ್ ಪೆಂಟಕಲ್ಸ್ ಕಾರ್ಡ್ ಬಂದ್ರೆ ಇಟ್ಸ್ ಅನ್ ಇಂಡಿಕೇಶನ್ ಅಗೇನ್ ಅವರ ಒಂದು ಲೈಫ್ ಸೆಟಲ್ಮೆಂಟ್, ಮೇ ಬಿ ಇದು ಅವ್ರ ಬಗ್ಗೆ ತೋರಿಸ್ತಾ ಇದೆ. ಅಂಡ್ ಗ್ರೂಪ್ 2 ಯಾರೆಲ್ಲ ಇಲ್ಲಿ ನೋಡ್ತಾ ಇದ್ದೀರಾ, ನಿಮ್ ಲೈಫ್ ಆಲ್ರೆಡಿ ಒಂದು ಸ್ಟೆಬಿಲಿಟಿಲಿ ಇದೆ, ನಿಮ್ ಲೈಫಲ್ಲಿ ಆಲ್ರೆಡಿ ಒಂದು ಕಂಫರ್ಟ್ ಝೋನ್ ಅನ್ನೋದೊಂದು ಇದೆ. ಇಟ್ ಈಸ್ ನಾಟ್ ದಟ್ ನೀವು ಅದಕ್ಕಿನ್ನೂ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಅಂತ. ನೀವು ಒಂದು ಬೆಟರ್ ಪೊಸಿಷನ್ ಅಲ್ಲಿ ಇದ್ದೀರಾ. ನೀವು ಹೆಂಗಿದ್ದೀರಾ ಲೈಫಲ್ಲಿ ಅಂದ್ರೆ ಅಟ್ಲೀಸ್ಟ್ ವಾಟ್ ಎವರ್ ಯು ಹ್ಯಾವ್ ಏನಿದೆ ಅದ್ರಲ್ಲಿ ಖುಷಿಯಾಗಿದ್ದೀರಾ, ನೀವು ತುಂಬಾ ಸ್ಟ್ರಗಲ್ ಪಡ್ತಾ ಇಲ್ಲ. ಬಟ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ಇವ್ರು ಯಾವಾಗ ಸೆಟಲ್ ಆಗ್ತಾರೆ ಲೈಫಲ್ಲಿ, ಇವ್ರು ಯಾವಾಗ ಫಿನಾನ್ಷಿಯಲಿ ಒಂದು ಬೆಟರ್ ಪೊಸಿಷನ್ಗೆ ಬರ್ತಾರೆ ಅಂದ್ರೆ ಯಾವುದೇ ರೀತಿಯಾದ ಸಾಲ ಇಲ್ದಾನೆ, ಸಾಲ ಎಲ್ಲ ತೀರಿಸ್ಕೊಂಡು ಒಂದು ಲಾಂಗ್ ಟರ್ಮ್ ಅಲ್ಲಿ ಲೈಫಲ್ಲಿ ಸ್ಟೆಬಿಲಿಟಿ ಬಂದಾಗ, ಲಾಂಗ್ ಟರ್ಮ್ ಅಲ್ಲಿ ಒಂದು ಸೆಕ್ಯೂರ್ ಫೀಲ್ ಆದಾಗ, ಅಂದ್ರೆ ಇನ್ಮೇಲೆ ಜಾಸ್ತಿ ಕಷ್ಟ ಪಡೋದು ಬೇಡ, ಇಷ್ಟು ದುಡ್ಡಿದೆ ಸಾಕು, ಇಷ್ಟು ಪ್ರಾಪರ್ಟೀಸ್ ತಗೊಂಡಿದ್ದೀನಿ ಸಾಕು, ನನಗೆ ಸಾಕು, ನನ್ನ ಫ್ಯಾಮಿಲಿಗೆ ಸಾಕು ಅಂತ ಯಾವಾಗ ಅವ್ರು ಆ ಒಂದು ಪ್ರಮೋಷನ್, ಆ ಒಂದು ಬೆಟರ್ ಪೊಸಿಷನ್ಗೆ ಬರ್ತಾರಲ್ವಾ, ಆವಾಗ ದಟ್ ಈಸ್ ದ ಸೈನ್. ಅಂದ್ರೆ ಅವರು ಗ್ರೋ ಆದಂಗೆ ಅಪ್ಗ್ರೇಡ್ ಆದಂಗೆ ವೆರಿ ಕ್ಲೋಸ್ ಇದ್ದೀರಾ ನೀವಿಬ್ರು ಕನೆಕ್ಟ್ ಆಗೋದಕ್ಕೆ, ವೆರಿ ಕ್ಲೋಸ್ ಇದ್ದೀರಾ ಅವರು ರೀಕನೆಕ್ಟ್ ಆಗೋದಕ್ಕೆ ಅಂತ. ಮೇ ಬಿ ನೀವು ಇವಾಗ ಸೈನ್ಸ್ಗೋಸ್ಕರ ವೇಟ್ ಮಾಡೋ ಬದಲು ಅವರು ಯಾವ ತರ ಗ್ರೋ ಆಗ್ತಾ ಇದ್ದಾರೆ, ಎಷ್ಟು ಫಾಸ್ಟ್ ಗ್ರೋ ಆಗ್ತಾ ಇದ್ದಾರೆ ಅದನ್ನ ಫೋಕಸ್ ಮಾಡ್ಬೇಕು ಅನ್ನಿಸ್ತಾ ಇದೆ. ಬಿಕಾಸ್ ಅವರು ಗ್ರೋ ಆದಾಗ, ಸ್ಟೇಬಲ್ ಆದಾಗ ಅವ್ರು ನಿಮ್ನ ಅಪ್ರೋಚ್ ಮಾಡ್ತಾರೆ. ಮೇ ಬಿ ಅವ್ರ ಟಾರ್ಗೆಟ್ ಇವಾಗ ಫಸ್ಟ್ ಇದನ್ನ ಫುಲ್ಫಿಲ್ ಮಾಡ್ಕೊಂಡು ನೆಕ್ಸ್ಟ್ ಈಸ್ ಯು ಆ ಥರ ನಿಮ್ಮನ್ನ ಪ್ರಯಾರಿಟಿ ಕೊಡ್ತಾ ಇದ್ದಾರೆ. ಬಟ್ ಯಾ, ಲೆಟ್ಸ್ ಸಿ ಅವ್ರು ನಿಮ್ಮನ್ನ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ. ಗ್ರೂಪ್ 2, ಲುಕ್ ಎಟ್ ದಿಸ್. ನಾನು ನಿಮಗೆ ಮುಂಚೆನೆ ಹೇಳಿದೆ ಯಾವ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇವರಿಗೆ ಡೇಟಿಂಗ್ ಅದರಲ್ಲೆಲ್ಲ ನಂಬಿಕೆ ಇಲ್ಲ, ಮಾಡಿದ್ರೆ ಮದ್ವೆನೆ, ಕನೆಕ್ಟ್ ಆದ್ರೆ ಮದ್ವೆನೆ, ಈ ತರ ಇಂಟೆನ್ಷನ್ ಇರೋ ಪರ್ಸನ್, ತುಂಬಾ ಟ್ರೆಡಿಷನಲ್ ಪರ್ಸನ್, ತುಂಬಾ ಫ್ಯಾಮಿಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗೆ ಒಬೇ ಮಾಡ್ತಾರೆ. ಫ್ಯಾಮಿಲಿ ಸೆಕ್ಯೂರಿಟಿ ಇವ್ರಿಗೆ ತುಂಬಾ ಮುಖ್ಯ ಆಗುತ್ತೆ. ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದು ಅಂದ್ರೆ ಇವರಿಗೆ ಫಸ್ಟ್ ಪ್ರಯಾರಿಟಿ. ಮೇ ಬಿ ನಿಮ್ ಜೊತೆ ಕನೆಕ್ಟ್ ಆದಾಗ ಒಂದು ಮದ್ವೆ ಸಿಚುವೇಶನ್ ಅಲ್ಲಿ ಕನೆಕ್ಟ್ ಆಗ್ಬೋದು, ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಟೈಮಲ್ಲಿ ಕನೆಕ್ಟ್ ಆಗ್ಬೋದು. ಮೇ ಬಿ ನೀವು ಆಲ್ರೆಡಿ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಲ್ವಾ, ಆಲ್ರೆಡಿ ನೀವು ಅವರು ಹೆಂಗೋ ಒಂಥರ ರಿಲೇಷನ್ಸ್ ಅನ್ನೋದನ್ನ ನೋಡ್ತಾ ಇದೀನಿ, ಹೆಂಗೋ ಒಂಥರ ಫ್ಯಾಮಿಲಿ ವೈಸ್ ಅಲ್ಲಿ ಕನೆಕ್ಟ್ ಆಗಿದ್ದೀರಾ, ಅಥವಾ ಅಟ್ಲೀಸ್ಟ್ ಕರಿಯರ್ ವೈಸ್ ಅಲ್ಲಿ ನೀವು ಕನೆಕ್ಟ್ ಆಗಿದ್ದೀರಾ, ಒಂದೇ ಆರ್ಗನೈಸೇಷನ್ ಅಲ್ಲಿ ಬಿಲಾಂಗ್ ಆಗ್ತೀರಾ ಮೇ ಬಿ, ಅಥವಾ ಒಂದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕು, ಆ ತರ ಒಂದು ಒಂದೇ ಆರ್ಗನೈಸೇಷನ್ ಬಿಲಾಂಗ್ ಆಗ್ತೀರಾ. ಅದು ಕ್ಯಾಸ್ಟ್ ಆಗಿರ್ಬೋದು, ಕೆಲಸ ಆಗಿರ್ಬೋದು, ದೇರ್ ಇಸ್ ಸಮಥಿಂಗ್ ಸಿಮಿಲರ್, ತುಂಬಾ ಡಿಫ್ರೆನ್ಸ್ ಇಲ್ಲ. ಅಂದ್ರೆ ಇವ್ರದ್ದು ಫಸ್ಟ್ ಕಾನ್ವರ್ಸೇಷನ್ ಬಂದ್ಬಿಟ್ಟು ಮ್ಯಾರೇಜ್ ಆಗ್ಬಿಡೋಣ. ಫಸ್ಟ್ ಕಾನ್ವರ್ಸೇಷನ್ ನಿಮ್ನ ಅವ್ರ ಫ್ಯಾಮಿಲಿಗೆ ಇಂಟ್ರೊಡ್ಯೂಸ್ ಮಾಡಿಸೋದು, ಅವ್ರ ಫ್ಯಾಮಿಲಿಗೆ ನಿಮ್ನ ರೆಕಗ್ನೈಸ್ ಮಾಡಿಸೋದು, ನಿಮ್ ಬಗ್ಗೆ ಹೇಳೋದು, ನಿಮ್ಮ ಬ್ಯಾಕ್ ಗ್ರೌಂಡ್ ಬಗ್ಗೆ ಹೇಳೋದು, ನಿಮ್ಮ ಏನ್ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳೋದು, ಅವ್ರ ಪೇರೆಂಟ್ಸಿಗೆ ಮೀಟ್ ಮಾಡಿಸೋದು. ಸೊ ಅವ್ರು ತುಂಬಾ ಸೀರಿಯಸ್ ಆಗಿ ತಗೊಂತಾರೆ ಈ ಒಂದು ರಿಲೇಶನ್ಶಿಪ್ನ. ಅಂಡ್ ಡೈರೆಕ್ಟ್ ಆಗಿ ಫ್ಯಾಮಿಲಿ ಜೊತೆ ಕನೆಕ್ಟ್ ಮಾಡ್ತಾರೆ. ಬಿಕಾಸ್ ಎಲ್ಲೋ ಒಂದ್ ಕಡೆ ಅವರಿಗೆ ಫ್ಯಾಮಿಲಿ ಅಂದ್ರೆ ಅವರಿಗೆ ತುಂಬಾ ಇಷ್ಟ, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ತುಂಬಾ ಇಷ್ಟ. ಫಸ್ಟ್ ಫ್ಯಾಮಿಲಿ ಒಪ್ಕೊಳ್ಳೋದು, ಎಲ್ಲದಕ್ಕೂ ಫ್ಯಾಮಿಲಿ ಒಪ್ಕೊಳ್ಳೋದು ತುಂಬಾ ಮ್ಯಾಟರ್ ಆಗುತ್ತೆ. ಓಕೆ, ಮೇ ಬಿ ಅವ್ರು ಡೈರೆಕ್ಟ್ ಆಗಿ ನಿಮ್ನ ಮದುವೆ ಬಗ್ಗೆ ಕಾನ್ವರ್ಸೇಷನ್ ಮಾಡ್ಬೋದು, ಡೈರೆಕ್ಟ್ ಆಗಿ ಅವರ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಗ್ಗೆ ಹೇಳ್ಬೋದು, ಅಥವಾ ಡೈರೆಕ್ಟ್ ಆಗಿ ಅವರು ಓಕೆ ನಿನ್ ಲೈಫ್ ಮದ್ವೆ ಆದ್ಮೇಲೆ ಹಿಂಗಿರುತ್ತೆ, ನನ್ನ ಮದ್ವೆ ಆದ್ರೆ ಹಿಂಗಿರುತ್ತೆ, ಈ ತರ ಇರುತ್ತೆ ಕಾನ್ವರ್ಸೇಷನ್, ಡೈರೆಕ್ಟ್ ಆಗಿರುತ್ತೆ. ಲೈಕ್ ಯಾವುದೇ ರೀತಿಯಾಗೂ ಅಲ್ಲಿ ಏನೇ ರಾಂಗ್ ಡಿಸಿಷನ್ ತರ ಅವರಿಗೂ ಫೀಲ್ ಆಗ್ಬಾರ್ದು, ನಿಮಗೂ ಫೀಲ್ ಆಗ್ಬಾರ್ದು. ಅಂಡ್ ಮೇನ್ ಆಗಿ ಯಾವ್ದಾದ್ರು ಮದ್ವೆ ಒಕೇಶನ್ ಅಲ್ಲಿ ಮೀಟ್ ಆಗೋ ಪಾಸಿಬಿಲಿಟೀಸು ಇದೆ, ಬಿಕಾಸ್ ಹೈರೋಫ್ಯಾಂಟ್ ಒಂದು ಮದ್ವೆ ಬಗ್ಗೆ ಹೇಳುತ್ತೆ. ಸೊ ಅಗೇನ್ ಲೆಟ್ಸ್ ಸಿ, ಸ್ಟಿಲ್ ಮೋರ್ ಕ್ಲಾರಿಟಿ ಕೊಡೋಣ. ಓಕೆ, ದೇರ್ ಈಸ್ 4 of Cups. ಸೊ ಐ ಗೆಸ್ 4 of Cups ಮೇನ್ ಆಗಿ ಒಂದು ಡಿಸ್ಇಂಟ್ರೆಸ್ಟೆಡ್ ಪರ್ಸನ್. ಮೇ ಬಿ ಮೇನ್ ಆಗಿ
ಅವರು ನಿಮ್ಮನ್ನ ಕನೆಕ್ಟ್ ಆಗೋ ಟೈಮ್ ತುಂಬಾನೇ ಲೇಟ್ ಆಗಿರೋ ಪಾಸಿಬಿಲಿಟಿ ಇದೆ. ನೀವು ತುಂಬಾನೇ ವೆಯ್ಟ್ ಮಾಡ್ಬೇಕಾಗಿರೋ ಪಾಸಿಬಿಲಿಟಿ ಬರುತ್ತೆ. ಅಂದ್ರೆ ಹೆಂಗ್ ಬರ್ತಾರೆ ಅಂದ್ರೆ ನಿಮ್ನ ಕನೆಕ್ಟ್ ಹೆಂಗಾಗ್ತಾರೆ ಅಂದ್ರೆ 50-50 ಮೈಂಡ್ ಸೆಟ್ ಇಟ್ಕೊಂಡು, ಅಂದ್ರೆ ನೀವು ಒಪ್ಕೊಂತಿರೋ ಬಿಡ್ತಿರೋ ಅನ್ನೋ ಒಂದು ಕನ್ಫರ್ಮೇಶನ್ ಅವ್ರಿಗೆ ಇರಲ್ಲ. ಒನ್ ಥಿಂಗ್ ಇಸ್ ಫಾರ್ ಶೋರ್. ಸೊ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಲ್ವಾ ಗೈಸ್, ಗ್ರೂಪ್ 2 ತುಂಬಾನೇ ಕರಿಯರ್ ಓರಿಯೆಂಟೆಡ್ ಪರ್ಸನ್. ಫ್ಯಾಮಿಲಿ ಎಸ್ ಅಂದ್ರೆ ನಿಮ್ನ ಎಸ್ ಅಂತಾರೆ, ಇನ್ ಕೇಸ್ ಫ್ಯಾಮಿಲಿ ನೋ ಅಂದ್ರೆ ನಿಮ್ನ ನೋ ಅಂತಾರೆ. ಆ ತರ ಒಂದು ಪರ್ಸನ್. ಇನ್ ಕೇಸ್ ನೀವು ಅವರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗೆ ಕಂಪ್ಲೀಟ್ಲಿ ಅಗ್ರಿ ಆದ್ರೆ ಅವ್ರು ನಿಮ್ನ ಎಸ್ ಅಂತಾರೆ. ನೀವ್ ಇನ್ ಕೇಸ್ ಅಗ್ರಿ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅಂದ್ರೆ ಅವರು ಒಪ್ಕೊಳ್ಳಲ್ಲ. ಇಟ್ಸ್ ಮೋರ್ ಲೈಕ್ ಏನ್ ಗೊತ್ತಾ, ಎಲ್ಲೋ ಒಂದ್ ಕಡೆ ಸ್ವಲ್ಪ ಡಾಮಿನೇಟಿಂಗ್ ಬಿಹೇವಿಯರ್ ನೋಡ್ತಾರೆ. ಡಾಮಿನೇಟಿಂಗ್ ಅನ್ನೋದ್ಕಿಂತ ಫ್ಯಾಮಿಲಿ ರೂಲ್ಸ್ ರೆಗ್ಯುಲೇಷನ್ಸ್ ಎಕ್ಸ್ಪೆಕ್ಟೇಷನ್ಸ್ ಹಿಂಗೆ ಇದೆ ಈ ಒಂದು ಕನೆಕ್ಷನ್ ಅಲ್ಲಿ. ಮೇ ಬಿ ಈ ಒಂದು ಕನೆಕ್ಷನ್ ಅಲ್ಲಿ ಉಳಿಸ್ಕೋಬೇಕು ಅಂದ್ರೆ ನಿಮ್ ಕಡೆಯಿಂದ ತುಂಬಾನೇ ನೀವು ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೋಬೇಕಾಗಿ ಬರಬಹುದು. ನಿಮ್ ಕಡೆಯಿಂದ ನಿಮ್ಮ ಲೈಫ್ ಸ್ಟೈಲ್ ಅಲ್ಲಿ ತುಂಬಾ ಚೇಂಜಸ್ ನೀವು ಮಾಡ್ಕೋಬೇಕು ಬರ್ಬೋದು. ತುಂಬಾ ಸ್ಯಾಕ್ರಿಫೈಸ್ ಮಾಡ್ಬೇಕಾಗಿ ಬರ್ಬೋದು ಆಫ್ಟರ್ ಮ್ಯಾರೇಜ್. ಈ ಪರ್ಸನ್ ನೀವೇನಾದ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಮೇ ಬಿ ಗ್ರೂಪ್ 2 ಆಲ್ರೆಡಿ ನಿಮಗೆ ಗೊತ್ತಿದೆ. ನಿಮ್ಮಿಬ್ರು ಮಧ್ಯೆ ತುಂಬಾ ಡಿಫ್ರೆನ್ಸಸ್ ಅಥವಾ ಒಂದು ಪರ್ಸನಾಲಿಟಿ ವೈಸ್ ಅಲ್ಲಿ ಡಿಫ್ರೆನ್ಸಸ್ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಅವರು 50-50 ಮೈಂಡ್ ಸೆಟ್ ಅಲ್ಲಿ ಬರ್ತಾರೆ. ಲೈಕ್ ನೀವ್ ಇನ್ನೂ ಅವ್ರಿಗೆ ವೇಟ್ ಮಾಡ್ತಾ ಇದ್ದೀರಾ, ನೀವು ಅವ್ರನ್ನ ನಿಜವಾಗ್ಲೂ ಒಪ್ಕೊಂತೀರಾ, ಒಪ್ಕೊಂಡು ಅವರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅವರ ಫ್ಯಾಮಿಲಿ ಎಕ್ಸ್ಪೆಕ್ಟೇಷನ್ಸ್ ಇದಕ್ಕೆಲ್ಲ ನೀವು ಒಪ್ಕೊಂತೀರಾ. ಸೊ ಈ ತರ ಒಂದು ಮೈಂಡ್ ಸೆಟ್ ಇಟ್ಕೊಂಡು ನಿಮ್ ಜೊತೆ ಅಥವಾ ನಿಮ್ಮ ಹತ್ರ ಬರೋದನ್ನ ನೋಡ್ತಾ ಇದ್ದೀನಿ. ಲೆಟ್ಸ್ ಸಿ ಯಾವ ಒಂದು ಟೈಮ್ ಅಲ್ಲಿ ನಿಮ್ನ ಅವ್ರು ಕನೆಕ್ಟ್ ಆಗ್ಬೋದು ಅಂತ. ದೇರ್ ಈಸ್ ಏಸ್ ಆಫ್ ವಾನ್ಸ್. ಓಕೆ, ಒನ್ ಥಿಂಗ್ ಇಸ್ ಕನ್ಫರ್ಮೇಶನ್ ಗೈಸ್. ನಾನು ಅವಾಗಿಂದ ತುಂಬಾ ಲೇಟ್ ಆಗ್ಬೋದು ಅಂತ ನೋಡ್ತಾ ಇದ್ದೆ, ಬಟ್ ನೋ, ಐ ಗೆಸ್ ದ ಮೂಮೆಂಟ್ ಅವ್ರಿಗೆ ಯಾವಾಗ ಪ್ರಮೋಷನ್ ಸಿಗುತ್ತೆ, ಯಾವಾಗ ಲೈಫಲ್ಲಿ ಸ್ಟೆಬಿಲಿಟಿ ಆಗ್ತಾರೆ, ನೀವೇ ಅಬ್ಸರ್ವ್ ಮಾಡ್ಬೋದು. ಸಡನ್ ಆಗಿ ಅವ್ರು ಕಾರ್ ತಗೊಳ್ಳೋದು, ವೆಹಿಕಲ್ ತಗೊಳ್ಳೋದು, ಒಂದು ಪ್ರಾಪರ್ಟಿ ತಗೊಳ್ಳೋದು, ಇದೆಲ್ಲ ಒಂದು ಅಪ್ಗ್ರೇಡೇಷನ್ ಸೈನ್ ಅವ್ರದ್ದು. ಯಾವಾಗ ಅವ್ರು ಅಪ್ಗ್ರೇಡ್ ಆಗ್ತಾ ಹೋಗ್ತಾರಲ್ವಾ, ನೀವು ಅದನ್ನ ನೋಡಿದ ಕೂಡಲೇ ವಿತಿನ್ 2 to 3 weeks ನಿಮ್ನ ಅಪ್ರೋಚ್ ಮಾಡೋದು. ಇಟ್ಸ್ ಮೋರ್ ಲೈಕ್ ಮೇ ಬಿ ಅವ್ರು ವೆಯ್ಟ್ ಮಾಡ್ತಾ ಇರ್ತಾರೆ ಒಂದು ಸ್ಟೆಬಿಲಿಟಿಗೆ ಬರೋದಕ್ಕೆ. ಮೇ ಬಿ ಇಟ್ಸ್ ಮೋರ್ ಲೈಕ್ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ ಅವ್ರು ಮೇ ಬಿ ನಿಮ್ಮ ಸ್ಟೇಟಸ್ಗೆ ಮ್ಯಾಚ್ ಆಗೋದಕ್ಕೋಸ್ಕರ ಟ್ರೈ ಮಾಡ್ತಾ ಇದ್ದಾರೆ. ಸೊ ದಟ್ ನಿಮ್ಮ ಲೈಫ್ನ ಬ್ಯೂಟಿಫುಲ್ ವೇಯಲ್ಲಿ ತಗೊಂಡು ಹೋಗ್ಬೋದು. ನಿಮ್ಮ ಲೈಫ್ನ ನಿಮಗೊಂದು ಬ್ಯೂಟಿಫುಲ್ ಲೈಫ್ನ ಕೊಡ್ಬೋದು. ಒಂದು ಸೆಕ್ಯೂರ್ ಫೀಲಿಂಗ್ ನಿಮಗೂ ಒಂದು ಮಾಡಿಸ್ಬೋದು, ಅಥವಾ ನಿಮ್ನ ಚೆನ್ನಾಗಿ ನೋಡ್ಕೊಬಹುದು ಅಂತ ನಿಮ್ನ ಮೇ ಬಿ ಲೈಕ್ ಲಾಂಗ್ ಟರ್ಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಬರೀ ಲವ್ ಅಂತಲ್ಲ, ರೆಸ್ಪಾನ್ಸಿಬಿಲಿಟೀಸ್ ತಗೋಬೇಕಲ್ವಾ. ಸೊ ಅದೆಲ್ಲದನ್ನು ಯೋಚನೆ ಮಾಡ್ಕೊಂಡು ನಿಮ್ಮ ಲೆವೆಲ್ಗೆ ಅಥವಾ ನಿಮ್ನ ಚೆನ್ನಾಗಿ ನೋಡ್ಕೊಳ್ಳೋ ಅಷ್ಟು ಅಟ್ಲೀಸ್ಟ್ ಬೆಳಿಬೇಕು ಅಂತ ಅವರ ಒಂದು ಪ್ರಯತ್ನ. ಅದು ಯಾವಾಗ ರೀಚ್ ಆಗ್ತಾರೆ ಆ ಮೂಮೆಂಟ್ ನಿಮ್ನ ಅಪ್ರೋಚ್ ಮಾಡೋದನ್ನ ನೋಡ್ತೀನಿ. ಎಗೇನ್ ಅವರಿಗೆ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಇವಾಗ್ಲೂ ಐ ಗೆಸ್ ಅವರು ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಲೈಕ್ ನೀವು ಅವ್ರನ್ನ ನಿಜವಾಗ್ಲೂ ಇಷ್ಟಪಡ್ತಾ ಇದ್ದೀರಾ, ನಿಮಗೆ ಅವ್ರನ್ನ ನಿಜವಾಗ್ಲೂ ಕಂಡ್ರೆ ಇಷ್ಟ ಇದೆಯಾ, ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀರಾ, ಈ ತರ ಒಂದು ಮೈಂಡ್ ಸೆಟ್ ಅಲ್ಲಿ ಕರೆಂಟ್ ಸಿಚುವೇಶನ್ ಅಲ್ಲಿ ಇದ್ದಾರೆ ಈ ಒಂದು ಪರ್ಸನ್. ಬಟ್ ದ ಮೂಮೆಂಟ್ ಅವರು ಸ್ಟೇಬಲ್ ಆಗಿದ ಕೂಡಲೇ ಫಿನಾನ್ಷಿಯಲಿ ಮೇನ್ ಆಗಿ ನಿಮ್ನ ವಿತಿನ್ 1 to 2 weeks ಅಪ್ರೋಚ್ ಮಾಡ್ಬಿಡ್ತಾರೆ. ವಾವ್, ಮೇ ಬಿ ಇಟ್ಸ್ ಲೈಕ್ ಈ ಪರ್ಸನ್ ವೆಯ್ಟ್ ಮಾಡ್ತಾ ಇದ್ದಾರೆ ನಿಮಗೆ ಒಂದು ಬ್ಯೂಟಿಫುಲ್ ಲೈಫ್ ನ ಕೊಡೋದಕ್ಕೆ, ಒಂದು ಲಕ್ಸುರಿಯಸ್ ಲೈಫ್ ನ ಕೊಡೋದಕ್ಕೆ ಮೇನ್ ಆಗಿ. ಓಕೆ, ದೇರ್ ಈಸ್ ಸ್ಟ್ರೆಂತ್. ಬ್ಯೂಟಿಫುಲ್ ಗೈಸ್. ಯಾರೆಲ್ಲ ಗ್ರೂಪ್ 2 ಯೋಚನೆ ಮಾಡ್ತಾ ಇದ್ದೀರಾ ಈ ಪರ್ಸನ್ ಬಗ್ಗೆ, ಮೇ ಬಿ ಅವರು ಫಸ್ಟ್ ಸೆಟ್ಲ್ ಆಗೋದನ್ನ ವೇಟ್ ಮಾಡ್ತಾ ಇದ್ದಾರೆ. ಬಟ್ ಸೆಟ್ಲ್ ಆಗಿದ ಕೂಡಲೇ ಅವರು ಎಲ್ಲೂ ಡಿಸ್ಟ್ರಾಕ್ಷನ್ ಆಗೋದು ಇದೆಲ್ಲ ವೆರಿ ಲೆಸ್ ಪಾಸಿಬಿಲಿಟಿ. ನಿಮಗೊಂಥರ ಮೈಂಡಲ್ಲಿ ಒಂದಷ್ಟು ನೆಗೆಟಿವ್ ಥಾಟ್ಸ್ ಇದೆ. ಲೈಕ್ ಎಲ್ಲ ಅವ್ರು ಇನ್ನ ಕಂಪ್ಲೀಟ್ ಆಗಿ ಮರ್ತು ಬಿಡ್ತಾರೋ, ಎಲ್ಲಿ ಅವರು ನೇಮ್ ಆ್ಯಂಡ್ ಫೇಮ್ ಬಂದ ಮೇಲೆ ಅಥವಾ ಲೈಫಲ್ಲಿ ಪ್ರಾಪರ್ ಆಗಿ ಸೆಟ್ಲ್ ಆದ್ಮೇಲೆ ಎಲ್ಲವ್ರು ನಿಮ್ನ ಮರ್ತು ಬಿಡ್ತಾರೋ, ಹಿಂಗೆಲ್ಲ ಒಂದಷ್ಟು ನೆಗೆಟಿವ್ ಥಾಟ್ಸ್ ಇದೆ ಫಾರ್ ಶೋರ್. ಬಟ್ ಕಂಟ್ರೋಲ್ ಮಾಡ್ಕೊಳ್ಳಿ, ಆ ಥಾಟ್ಸ್ನ ಜಾಸ್ತಿ ಎಂಕರೇಜ್ ಮಾಡಿಬಿಡಿ. ಬಿಕಾಸ್ ಎಸ್, ಈ ಪರ್ಸನ್ ಡೆಫಿನೆಟ್ಲಿ ನಿಮ್ಮನ್ನ ಅಪ್ರೋಚ್ ಮಾಡ್ತಾರೆ. ಎಷ್ಟೇ ಗ್ರೋ ಆದ್ರೂ, ಎಷ್ಟೇ ಶ್ರೀಮಂತೆ ಆದ್ರೂ ನಿಮ್ಮನ್ನ ಅಪ್ರೋಚ್ ಮಾಡೋದನ್ನ ಅವ್ರು ನಿಲ್ಸಲ್ಲ. ನಿಮ್ಮನ್ನ ತಲೆಯಲ್ಲಿ ಇಟ್ಕೊಂಡಿದ್ದಾರೆ. ಡೆಫಿನೆಟ್ಲಿ ಒಂದು ಸ್ಟಾರ್ಟಪ್, ನಿಮ್ಮ ಒಂದು ಕನೆಕ್ಷನ್, ಒಂದು ನ್ಯೂ ಸ್ಟಾರ್ಟ್ಅಪ್ ಕೊಡೋದನ್ನ ಇಷ್ಟಪಡ್ತಾರೆ, ಒಂದು ಸ್ಟಾರ್ಟ್ ಓವರ್ ಮಾಡೋದನ್ನ ಇಷ್ಟಪಡ್ತಾರೆ ಈ ಒಂದು ಕನೆಕ್ಷನ್ ಅಲ್ಲಿ. ಬಟ್ ಎಸ್, ಇವ್ರ ಕೈಲಿ ಆಗಲ್ಲ ಅಂತ ಏನಾದ್ರು ನೀವು ಅನ್ಕೊಂಡಿದ್ರೆ, ಇವ್ರು ನಿಮ್ಮನ್ನ ಕನೆಕ್ಟ್ ಮಾಡ್ಕೊಳ್ಳಲ್ಲ, ಕನೆಕ್ಟ್ ಆಗಲ್ಲ ನಿಮ್ ಜೊತೆ, ಈ ತರ ಎಲ್ಲ ನಿಮ್ಮ ನೆಗೆಟಿವ್ ಥಾಟ್ಸ್ ಇತ್ತು ಅಂದ್ರೆ ಇಫ್ ಪಾಸಿಬಲ್ ಅದನ್ನೆಲ್ಲ ನಿಮ್ಮ ತಲೆಯಿಂದ ಹೊರಗೆ ಹಾಕಿ. ಓಕೆ ಗೈಸ್, ಗ್ರೂಪ್ 2
ಇದಾಗಿತ್ತು ನಿಮ್ಮ ರೀಡಿಂಗ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ, ಯಾವಾಗ ಕನೆಕ್ಟ್ ಆಗ್ತಾರೆ, ಹೇಗೆ ಕನೆಕ್ಟ್ ಆಗ್ತಾರೆ, ಯಾಕೆ ಕನೆಕ್ಟ್ ಆಗ್ತಾರೆ ಅಂತ. ಸೊ ಏನನ್ಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ನಮಗೆ ವಾಟ್ಸ್ಆಪ್ ಮಾಡೋದಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡೋದಾಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. And yes, I love you all. Take care. Bye.